ದಾಟು. ಅಧ್ಯಾಯ 8. ಸುಮಾರು 6 ತಿಂಗಳು ವೆಂಕಟರಮಣಯ್ಯನವರು ಯಾರ ಕೈಲೂ ಮಾತನಾಡುತ್ತಿರಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಬರುತ್ತಿದ್ದರು. ಶ್ರೀನಿವಾಸನ ಮದುವೆಯಾದ 3 ತಿಂಗಳಿನಲ್ಲಿ ದೇವಸ್ಥಾನದ ಹಿಂಭಾಗದ ಗೋಡೆಗೆ ಒತ್ತಾಸೆಯಾಗಿ ಸರ್ಕಾರದ ಇಂಜಿನಿಯರುಗಳು ಸಿಮೆಂಟಿನ ಕೆಲಸ ಮಾಡಿ ಮುಗಿಸಿದರು. 40,000 ರೂಪಾಯಿ ಖರ್ಚಿನಲ್ಲಿ ಕೆಲಸವಾಗಿತ್ತು. ಅದಕ್ಕೋಸ್ಕರ ದೇವರಿಗೆ ವಿಶೇಷ ಪೂಜೆ ಅಭಿಷೇಕಾದಿಗಳು ನಡೆಯಬೇಕಾಗಿತ್ತು. ಅದಕ್ಕೆ ಮಂತ್ರಿಗಳು, ರಂಗಮ್ಮ, ಅವರ ಹೊಸ ಬೀಗರು, ಶ್ರೀನಿವಾಸ, ಅವನ ಹೆಂಡತಿ ಎಲ್ಲರೂ ಬರುತ್ತಾರೆ. ಅಭಿಷೇಕ ನಾಳೆ ಎನ್ನುವಾಗ ವೆಂಕಟರಮಣಯ್ಯನವರು ಮಗನನ್ನು ಕರೆದರು. ಬಾ ಇಲ್ಲಿ, ಒಂದಿಷ್ಟು ಮಾತಾಡಬೇಕು. 6 ತಿಂಗಳಿನ ನಂತರ ಅಪ್ಪ ಮಾತನಾಡುವುದನ್ನು ಕಂಡ ಅವನಿಗೆ ಸಂಭ್ರಮವಾಯಿತು. ಅಡುಗೆಯ ಮನೆಯಲ್ಲಿ ದೋಸೆ ಹಿಟ್ಟು ತಿರುವುತ್ತಿದ್ದ ಹೆಂಡತಿಯ ಹತ್ತಿರ ಕೂತು ಮಗುವನ್ನು ಆಡಿಸುತ್ತಿದ್ದ ಅವನು ಅದನ್ನು ಎತ್ತಿಕೊಂಡೇ ನಡುಮನೆಗೆ ಬಂದು ಅಪ್ಪನ ಎದುರು ನಿಂತ. ಅವರು ಹೇಳಿದರು, ನೋಡು, ನಾನು ತುಂಬ ಯೋಚನೆ ಮಾಡಿದ್ದೀನಿ. ಈ ದೇವರು ಅನ್ನೋದೊಂದು ಕಲ್ಲು. ಅದನ್ನು ಪೂಜೆ ಮಾಡಬಾರ್ದು. ನಾಳೆಯಿಂದ ನಾನು ಆ ಚಾಕ್ರಿ ಮಾಡೋಲ್ಲ. ತಂದೆ ಹೀಗನ್ನುತ್ತಾರೆಂಬ ಕಲ್ಪನೆಯೇ ಅವನಿಗೆ ಇರಲಿಲ್ಲ. ಅವನು ಅವಾಕ್ಕಾದ. 1 ನಿಮಿಷದ ನಂತರ ಹೇಳಿದ, ಅಪ್ಪ, ನಿಂಗೂ ವಯಸ್ಸಾಯಿತು. ಮಡಿ ಹುಡಿ ಮಾಡೋದು ಕಷ್ಟ. ಉಪವಾಸನೂ ಇರಬೇಕು. ನಿನ್ನ ಪಾಡಿಗೆ ನೀನು ಸುಖವಾಗಿ ಮನೆಯಲ್ಲಿರು. ನಾನು ಮಾಡೋದು ಬಿಡೋದು ಮಾತ್ರ ಅಲ್ಲ, ಈ ಪೂಜಾರಿ ಕೆಲಸನೇ ಬಿಟ್ಟು ಬಿಡಬೇಕು. ದೇವರು ಅನ್ನೋದೇ ಸುಳ್ಳು. ಅದರ ಪೂಜೆ ಸುಳ್ಳು ಕಸುಬು. ನಿಜವಾದ ಏನಾದರೂ ಕಸುಬು ಮಾಡ್ಕೊಂಡಿರಬೇಕು. ನಿಂಗೆ ಬೇರೆ ಕಸುಬು ಇದೆಯಲ್ಲ, ಇದನ್ನು ಬಿಸಾಕಿಬಿಡು, ತಗ ಎಂದು ತಮ್ಮ ಜನಿವಾರಕ್ಕೆ ಕಟ್ಟಿಕೊಂಡಿದ್ದ ಗುಡಿಯ ಬೀಗದ ಕೈಯನ್ನು ಬಿಚ್ಚಿ ಅವನ ಕಾಲಿನ ಹತ್ತಿರ ಎಸೆದು, ಇನ್ನು ಮೇಲೆ ನಿನ್ನಿಷ್ಟ ಎಂದು ಹೇಳಿ ಸುಮ್ಮನಾಗಿ ಬಿಟ್ಟರು. ಅಲ್ಲ ಕಣಪ್ಪ ಎಂದು ಅವನು ಮತ್ತೆ ಮಾತನಾಡುತ್ತಿದ್ದುದಕ್ಕೆ ಕೈ ಆಡಿಸಿ ಇನ್ನೇನು ಮಾತಾಡಬೇಡವೆಂದು ಸೂಚನೆ ಕೊಟ್ಟು ಹೆಗಲ ಮೇಲೆ ಒಂದು ಚೌಕ ಹಾಕಿಕೊಂಡು ಹೊರಗೆ ಹೊರಟರು. ಅಪ್ಪನ ಈ ವರ್ತನೆ ವೆಂಕಟೇಶನಿಗೆ ಅರ್ಥವಾಗಲಿಲ್ಲ. ನಾಳೆ ಅವರೆಲ್ಲ ಗುಡಿಗೆ ಬರುತ್ತಾರೆ. ಅವರಿಗೆ ಪುರೋಹಿತರಾಗಿ ನಿಂತು ಪೂಜೆ ಮಾಡುವುದು ಅಪಮಾನ ಅಂತ ಹೀಗೆ ಯೋಚಿಸಿದರೆ, ಅದಕ್ಕೆ ಅಪಮಾನವೇನು? ದೇವಸ್ಥಾನ ಅವರಪ್ಪರ ಜಾಗೀರಿ ಏನಲ್ಲ. ಮುಜರಾಯಿ ಇಲಾಖೆಗೆ ಸೇರಿದ 10 ಜನರ ಗುಡಿ. ಇವರ ತಾತನ 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 ಯಾವನೋ ಬೇಕೂಫ ಪಾಳೆಗಾರನಾಗಿದ್ದ. ಅವನೇ ಇನಾಮತಿ ಹಾಕಿದ್ದ ಅಂತ ಇವರು ಅಂತಾರೆ. ಹಾಕಿದ್ದರೇನಾಯಿತು? ಸಾರ್ವಜನಿಕರ ಭೂಮಿ ಇತ್ತು. ತೋಟಿ ತಳವಾರರಿಗೆ ಇನಾಮತಿ ಹಾಕುವ ಹಾಗೆ ಗುಡಿ ಪೂಜಾರರಿಗೂ ಹಾಕಿದ. ಈಗ ಪ್ರಜಾಪ್ರಭುತ್ವ ಬಂದಿದೆ. ನಾಳೆ ಅಭಿಷೇಕ ಮಾಡಿಸೋಕೆ ಅವರು ಬರೋ ಹಾಗೆ ಯಾರು ಬೇಕಾದರೂ ಬರಬಹುದು ಎಂದು ತನಗೆ ತಾನೇ ಸಮಜಾಯಿಷಿ ಹೇಳಿಕೊಂಡ. ಆದರೆ ಅಪ್ಪ ಹೇಳಿದ್ದು ಬರೀ ಇಷ್ಟೆ, ದೇವರು ಅನ್ನೋದೇ ಸುಳ್ಳು. ಅದರ ಪೂಜೆ ಸುಳ್ಳು ಕಸುಬು. ನಿಜವಾದ ಏನಾದರೂ ಕಸುಬು ಮಾಡ್ಕೊಂಡಿರಬೇಕು ಅಂದನಲ್ಲ. ಅವನಿಗೆ ಬುದ್ಧಿ ಗಿದ್ದಿ ವಿಕಲ್ಪವಾಗಿದೆಯೇ? ಈ 6 ತಿಂಗಳಿಂದ ಒಂದು ಥರ ಇದ್ದಾನೆ. ಸತ್ಯನ ವಿಷಯದಲ್ಲಿ ಏನಾದರೂ ಹರಕೆ ಮಾಡಿಕೊಂಡಿರಬಹುದು. ರಂಗಮ್ಮ ಹರಕೆ ಮಾಡಿಕೊಂಡ ಹಾಗೆಯೇ ಆಯಿತು. ಅಪ್ಪ ಏನಾದರೂ ಮಾಡಿಕೊಂಡಿದ್ದು ಅದರಂತೆ ಆಗದೆ ಇರೋದ್ರಿಂದ ಅವನಿಗೆ ಈ ದೇವರ ಮೇಲೆ ಅಪನಂಬಿಕೆ ಬಂದಿದೆಯೇ? ಮಾಡಿಕೊಂಡ ಹರಕೆಯನ್ನೆಲ್ಲ ಯಾವ ದೇವರು ಪೂರೈಸಲ್ಲ. ಹಾಕಿಕೊಂಡ ಅರ್ಜಿನೆಲ್ಲ ಯಾವ ಸರ್ಕಾರವೂ ಮಂಜೂರು ಮಾಡೋಲ್ಲ. ಅಪ್ಪನಿಗೆಲ್ಲೋ ಭ್ರಾಂತು ಎಂದುಕೊಂಡ. ಅಪ್ಪನ ವಿಚಾರ ಸರಿಯೋ ತಪ್ಪೋ, ಒಟ್ಟಿನಲ್ಲಿ ದೇವಸ್ಥಾನದ ಪೂಜೆಗೆ ಒಂದು ಏರ್ಪಾಟು ಮಾಡಬೇಕು. 8 ಎಕರೆ ಗದ್ದೆ, 10 ಎಕರೆ ಹೊಲ ಈ ಕಾಲದಲ್ಲಿ ಕಡಿಮೆಯಲ್ಲ. ಜಪಾನ್ ಮಾದರಿ ಮಾಡಿಸೋಕ್ಕೆ ಶುರು ಮಾಡಿದ ಮೇಲೆ 80 ಖಂಡುಗ ಇಳುವರಿಯಾಗ್ತಿದೆ. ಪೂಜೆ ಬಿಡೋದು ಹೆಡ್ಡತನ. ಆದರೆ ಇನ್ನು ಮೇಲೆ ತಾನೇ ಪ್ರತಿದಿನವೂ ಗುಡಿಗೆ ಹೋಗಿ ಪೂಜೆ ಮಾಡಿಕೊಂಡು ಬರುವುದು ತನಗೆ ಒಪ್ಪುವ ಕೆಲಸವಲ್ಲ. ಇಂಟರ್ಮೀಡಿಯೇಟ್ ಓದಿದವನು. ಸ್ವಂತ ಹೋಟೆಲಿನಲ್ಲೇ ದಿನಕ್ಕೆ 15 ರೂಪಾಯಿ ಉತ್ಪನ್ನವಿದೆ. ಪತ್ರಿಕಾ ಪ್ರತಿನಿಧಿ. ಜೊತೆಗೆ ಸುತ್ತ ಗ್ರಾಮಗಳಲ್ಲಿ ಸಹಕಾರಿ ಸಂಘ, ಗ್ರಾಮ ಪಂಚಾಯಿತಿ ಮೊದಲಾದ ಚುನಾವಣೆಗಳಲ್ಲೆಲ್ಲ ಸಲಹೆ ಸೂಚನೆ ಕೊಡುತ್ತಾನೆ. ಕೇಳಲು ವಿರೋಧ ಗುಂಪಿನ ಜನಗಳು ಒಬ್ಬರಿಗೆ ಕಾಣದಂತೆ ಒಬ್ಬರು ತನ್ನ ಹತ್ತಿರ ಬರುತ್ತಾರೆ. ಅಂಥದ್ರಲ್ಲಿ ಗಂಟೆ ಬಡಿದುಕೊಂಡು ಮಂಗಳಾರತಿ ಮಾಡುವುದು ನನ್ನ ಅಂತಸ್ತಿಗೆ ಕಡಿಮೆಯೇ.
ಈಗ ಏನು ಮಾಡಬೇಕು? 2 ನಿಮಿಷದಲ್ಲಿ ಉಪಾಯ ಹೊಳೆಯಿತು. ಯಾರಾದರೂ ಒಬ್ಬ ಅರ್ಚಕರನ್ನು ವರ್ಷಕ್ಕಿಷ್ಟು ಅಂತ ಸಂಬಳದ ಮೇಲೆ ತಂದು ಇಟ್ಟುಕೊಳ್ಳುವುದು. ಅವರ ಊಟ ತಿಂಡಿ ನಮ್ಮ ಮನೆಯಲ್ಲೇ ಆಗಲಿ. ಇವತ್ತು ತಂದಿಟ್ಟೆವು ಅಂತ ನಾಳೆ ಹೇಳಿಕೆ ಮಾತು ಕೇಳಿಕೊಂಡು ಪೂಜೆಯ ಅನುಭವ ಬಂದಿದೆ, ಇನಾಮತಿ ಜಮೀನು ನನಗೆ ಸೇರಬೇಕು ಅಂತ ತರಲೆಗೆ ಹೋಗುವಂಥವನಾಗಕೂಡದು. ಸ್ವಲ್ಪ ವಯಸ್ಸಾಗಿ ಮುದುಕನಾಗಿದ್ದರೆ ಅಂಥದಕ್ಕೆಲ್ಲ ಹೋಗುವ ತಿಳುವಳಿಕೆಯೂ ಇರೋದಿಲ್ಲ, ಧೈರ್ಯವೂ ಇರೋದಿಲ್ಲ. ಹೆಚ್ಚು ತಿಳುವಳಿಕಸ್ತನೂ ಆಗಕೂಡದು. ಮಂತ್ರ ತಂತ್ರ ತಕ್ಕ ಮಟ್ಟಿಗೆ ಗೊತ್ತಿರಬೇಕು. ತೀರಾ ವಿಶೇಷ ದಿನ ಅಂದರೆ ನಾನು ಎದುರು ನಿಂತು ಮಂತ್ರ ಗಿಂತ್ರ ಹೇಳಬಹುದು. ಆದರೆ ನಾನು ಯಾವತ್ತೂ ಎಡಗೈಲಿ ಗಂಟೆ ಬಲಗೈಲಿ ಮಂಗಳಾರತಿ ಹಲಗೆ ಮಾತ್ರ ಹಿಡಕ್ಕೋಕೂಡದು. ತಾವರೆಕೆರೆಯಲ್ಲೋ ತುಮಕೂರಿನಲ್ಲೋ ವಿಚಾರಿಸಿದರೆ ಅಂಥವರು ಸಿಕ್ಕೋದು ಕಷ್ಟವೇನಲ್ಲ ಎಂದುಕೊಂಡ. ಆದರೆ ನಾಳೆಯ ದಿನಕ್ಕೆ ಏನು ಮಾಡುವುದು? ಅಪ್ಪ ಹೇಳಿ ಹೋದ ರೀತಿ ನೋಡಿದರೆ ನಾಳೆ 1 ದಿನದ ನಿಗಾ ನೋಡಿಕೋ ಸಾಕು, ನಾಡದ್ದಿನಿಂದ ನಿನ್ನ ಜವಾಬ್ದಾರಿ ಇಲ್ಲ ಎಂದರೂ ಕೇಳುವ ಹಾಗೆ ಕಾಣುವುದಿಲ್ಲ. ನಾಳೆಯ ಪೂಜೆ ತಪ್ಪಿಸಿಕೊಳ್ಳುವುದಕ್ಕೆ ಅವನು ಹೀಗೆ ಹೇಳಿದ್ದಾನೆ. ಹೇಗೆ ನಿಭಾಯಿಸುವುದು? ತನಗೆ ಮಂತ್ರ ತಂತ್ರಗಳು ಬರದೇ ಇಲ್ಲ. ಸ್ವಲ್ಪ ಮರೆತಿರಬಹುದು. ಇವತ್ತು ರಾತ್ರಿ ಪುಸ್ತಕ ನೋಡಿಕೊಂಡರೆ ಸಾಕು, ಎಲ್ಲ ಜ್ಞಾಪಕಕ್ಕೆ ಬರುತ್ತೆ. ಅಕಸ್ಮಾತ್ ಮಧ್ಯೆ ತಪ್ಪಿತು ಮತ್ತೆ ಯಾವುದೋ ಒಂದು ಜೋಡಿಸಿ ಜಾಡಿಸಿದರೆ ಇವರಿಗೇನು ತಿಳಿಯುತ್ತೆ ಮಣ್ಣಂಗಟ್ಟಿ. ಮನೆಯಲ್ಲಿ ದೊಡ್ಡದಾಗಿ ದೇವರ ಕೋಣೆ ಮಾಡಿಕೊಂಡು ಕೃಷ್ಣಾಜಿನದ ಮೇಲೆ ಕೂತು ತನ್ನನ್ನು ರಾಜರ್ಷಿ ಅಂತ ತಿಳ್ಕೊಂಡಿರುವ ಆ ಮುದುಕನ ಎದುರಿಗೆ ಮಧ್ಯೆ ಗಣಗಣ ಗಣ ಗಣಾಯ ನಮಃ ಗಿಣಗಿಣ ಗಿಣ ಗಿಣಾಯ ನಮಃ ಅಂದ್ರೂ ತಿಳಿಯೋಲ್ಲ ಎಂದುಕೊಂಡ. ಆದರೆ ಅವನ ಮುಖ್ಯ ಪ್ರಶ್ನೆ ಅದಲ್ಲ. ಈ ಮಂತ್ರಿ ತನ್ನ ಸಮವಯಸ್ಕ ತಿರುಮಲೇಶ ಮತ್ತು ಅವರ ಬೀಗರು ದೇವಸ್ಥಾನಕ್ಕೆ ಬಂದು ಅಭಿಷೇಕ ಮಾಡಿಸುವಾಗ ತಾನು ಮಂತ್ರ ಹೇಳಿಕೊಂಡು ಪೂಜಾರಿಕೆ ಮಾಡುವುದೇ? ಅದು ತನ್ನ ಗೌರವಕ್ಕೆ ಸಲ್ಲುತ್ತೆಯೇ? ಹಳ್ಳಿಯ ಇತರ ರೈತರು, ಕೂಲಿ ಕುಂಬಳಿಯವರು, ಕೊರವ ಕೊರಚರು, ಕುರುಬ ಕುಂಬಾರ, ಮಗ್ಗ, ನಾಯಿಂದ, ಗಾಣಿಗ, ಬಡಗಿ, ತೋಟಿ, ತಳವಾರ ಯಾರ ಎದುರಿಗಾದರೂ ಅವನು ಪಂಚೆಯುಟ್ಟು ಕಂಕುಳ ಕೆಳಗೆ ಬರುವಂತೆ ಉತ್ತರೀಯ ಹೊದೆದು ಹಣೆಗೆ ವಿಭೂತಿ ಇಟ್ಟುಕೊಂಡು ನಿಂತು ಮಂತ್ರ ಹೇಳಬಲ್ಲ. ಆದರೆ ಹಣ, ಅಧಿಕಾರ, ವರ್ಚಸ್ಸುಗಳಲ್ಲಿ ತನ್ನ ಸರಿಸಮರು, ತನಗಿಂತ ಮೇಲಿನವರು ಆದವರ ಎದುರು ನಿಂತು ಆ ಕೆಲಸ ಮಾಡುವುದು ಹೀನಾಯವೆನಿಸುತ್ತಿತ್ತು. ಅದು ಈ ಕಸುಬಿಗೆ ಎಂತಹ ತಿರಸ್ಕಾರವಿದೆ! ಪುರೋಹಿತ ಪೂಜಾರಿಯಂತಹ ತಿರಸ್ಕಾರದ ಕಸುಬು ಯಾವುದೂ ಇಲ್ಲ. ಯಾವ ಕಥೆಯಲ್ಲಿ ನೋಡಲಿ, ಯಾವ ಪುರಾಣದಲ್ಲಿ ನೋಡಲಿ, ಒಂದಾನೊಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದನು ಎಂದೇ ಶುರುವಾಗುತ್ತದೆ. ಮೊನ್ನೆ ಸುಧಾಮನ ಸಿನಿಮಾ ಬಂದಿತ್ತಲ್ಲ, ಯುಗ ಯುಗಗಳಿಂದ ಬೆಳೆದು ಬಂದ ಬ್ರಾಹ್ಮಣನ ಚಿತ್ರ ಅದು. ಆ ಕಸುಬನ್ನು ತಾನು ಹೇಗೆ ಮಾಡಬೇಕು? ಅದರಲ್ಲೂ ಸರಿಸಮಾನರ ಎದುರು. ನಾಳೆಯ ಅಭಿಷೇಕವನ್ನು ಹೇಗೆ ನಿಭಾಯಿಸಬೇಕೆಂದು ಅವನು ಮತ್ತೆ ಯೋಚಿಸಿದ. 10 ನಿಮಿಷದಲ್ಲಿ ಉಪಾಯ ಹೊಳೆಯಿತು. ಪ್ರೈಮರಿ ಸ್ಕೂಲ್ ಮೇಷ್ಟರು ಶ್ಯಾಮಣ್ಣನವರಿಗೆ ಪೂಜೆ ಪುರಸ್ಕಾರದ ಮಂತ್ರ ತಕ್ಕ ಮಟ್ಟಿಗೆ ಬರುತ್ತಿತ್ತು. ಅವರ ಮನೆಗೆ ಹೋಗಿ ಕೇಳಿದ, ಮೇಷ್ಟ್ರೆ, ನಾಳೆ ಬೆಳಗ್ಗೆ ಸ್ವಲ್ಪ ರಜಾ ತಗೊಳ್ಳೋಕ್ಕೆ ಆಗುತ್ತೆಯೇ? ರಜಾ ಅಂದರೆ ಅಫಿಷಿಯಲ್ ಅಲ್ಲ, ನಿಮ್ಮ ಹೆಡ್ ಮಾಸ್ಟರಿಗೆ ಹೇಳ್ತೀನಿ. ನನ್ನಿಂದ ಏನಾಗಬೇಕು ದೇವ್ರು ಎಂದು ಶಾಮಣ್ಣನವರು ಕೈ ಜೋಡಿಸಿಕೊಂಡು ಎದ್ದು ನಿಂತರು. ಸ್ವಲ್ಪ ದೇವಸ್ಥಾನಕ್ಕೆ ಬರಬೇಕು. ನಾನು ಮಂತ್ರ ಹೇಳ್ತೀನಿ, ನೀವು ದೇವರಿಗೆ ಒಂದಿಷ್ಟು ಪೂಜೆ ಮಾಡಬೇಕು. ನಮ್ಮ ತಂದೆಗೆ ಹುಷಾರಿಲ್ಲ. ನನಗೆ ಪುಸ್ತಕ ನೋಡ್ಕೊಳ್ದೆ ಪೂರ್ತಿ ಬರೋಲ್ಲ. ನೋಡ್ಕೊಂಡು ಪೂಜೆ ಮಾಡೋದು ಚೆನ್ನಲ್ಲ. ಆಗಲಿ, ಅದಕ್ಕೇನಂತೆ? ಮಂತ್ರಿಗಳು, ಅವರ ಬೀಗರು, ಮಗ, ಸೊಸೆ ಬರ್ತಾರಂತೆ. ಮೇಷ್ಟರು ಭಯ ಭಕ್ತಿಯಿಂದ ಕೇಳಿದರು. ಮರುದಿನ ಬೆಳಗ್ಗೆ ಕೋಸಂಬರಿ ಮೊದಲಾದುವಕ್ಕೆ ಬೇಳೆ, ತೆಂಗಿನಕಾಯಿಗಳನ್ನು ಮಂತ್ರಿಗಳ ಮನೆಯವರು ವೆಂಕಟೇಶನ ಮನೆಗೆ ತಂದರು. ಅದೆಲ್ಲ ನೇರವಾಗಿ ದೇವಸ್ಥಾನಕ್ಕೆ ತಗೊಂಡು ನಡಿರಿ ಎಂದು ವೆಂಕಟೇಶ ಹೇಳಿ ಕಳಿಸಿದ. ಶಾಮಣ್ಣನವರು ಸ್ನಾನ ಮಾಡಿ ಹಣೆ, ಭುಜ, ತೋಳು, ಮೊಣಕೈ, ಎದೆಗಳಿಗೆಲ್ಲ ವಿಭೂತಿ ಪಟ್ಟೆ ಬಳಿದುಕೊಂಡು ಕಚ್ಚೆ ಪಂಚೆ ಉಟ್ಟು ಟವೆಲು ಹೊದೆದು ನೆನೆದ ತಲೆ ಕೂದಲನ್ನು ತುದಿಗಂಟು ಕಟ್ಟಿ ನೆತ್ತಿಯ ಮೇಲೆ ಹಾವಿನ ಹೆಡೆಯಂತೆ ಅಗಲಿಸಿ ದಬ್ಬ ಹಾಕಿಕೊಂಡು 8 ಗಂಟೆಯ ಹೊತ್ತಿಗೆ ಬಂದರು. ವೆಂಕಟೇಶ ಸಿದ್ಧನಾಗಿದ್ದ. ತನ್ನ ಮದುವೆಯ ಕಲಾಪತ್ತಿನ ಪಂಚೆಯನ್ನು 2 ಜೋಡಿಯಲ್ಲಿ ಲುಂಗಿ ಸುತ್ತಿ ಸಿಲ್ಕಿನ ಜುಬ್ಬ ಹಾಕಿದ್ದ.
ಹೆಗಲ ಮೇಲೆ ಸಿಲ್ಕಿನ ಉತ್ತರೀಯ, ಎಡಗೈಗೆ 3 ಬಲಗೈಗೆ 2 ಚಿನ್ನದ ಉಂಗುರಗಳನ್ನಿಟ್ಟು ಮದುವೆಯಲ್ಲಿ ಕೊಟ್ಟಿದ್ದ ಬಂಗಾರದ ಚೈನಿನ ಗಡಿಯಾರ ಕಟ್ಟಿಕೊಂಡ. ಹಣೆಗೆ ವಿಭೂತಿ ಇಡದೆ ಹುಬ್ಬುಗಳ ಮಧ್ಯಕ್ಕೆ ಕುಂಕುಮ ಇಟ್ಟು ಕೈಲಿ ಒಂದು ಪುಸ್ತಕ ಹಿಡಿದು ಅವರ ಜೊತೆ ಹೊರಟ. ಹೋಟೆಲಿನಲ್ಲಿ ಅಡುಗೆ ಮಾಡುತ್ತಿದ್ದ ಸುಬ್ಬಣ್ಣ ದೇವಸ್ಥಾನಕ್ಕೆ ಬಂದು ಕೋಸಂಬರಿಗೆ ಹೆಸರು ಬೇಳೆ ನೆನೆಯ ಹಾಕಿ ಸೌತೆಕಾಯಿ ಹೆಚ್ಚಲು ಕುಳಿತ. ಅದಾದ ಮೇಲೆ ರಸಾಯನ ಮಾಡಬೇಕಾಗಿತ್ತು. 11 ಗಂಟೆಯ ಹೊತ್ತಿಗೆ ಅಭಿಷೇಕವಾಗಬೇಕಾಗಿತ್ತು. ವೆಂಕಟೇಶ ನಿರೀಕ್ಷಿಸಿದ್ದಂತೆ ಮಂತ್ರಿಗಳ ಮನೆಯವರೆಲ್ಲ 1 ಗಂಟೆ ತಡವಾಗಿ ಬಂದರು. ರಂಗಮ್ಮ ತನ್ನ ಮದುವೆಯಲ್ಲಿ ತಂದಿದ್ದ ಕಾಶಿ ಬೂಟಾ ಹೂವಿನ ಸೀರೆಯುಟ್ಟು ಕೊರಳ ತುಂಬ ನಗ ಏರಿಸಿದ್ದಳು. ತಿರುಮಲೇಶನ ಹೆಂಡತಿ ಕುಮುದಿನಿ ಬೆಲೆ ಬಾಳುವ ಆದರೆ ತಿಳಿಯಾದ ಹಸಿರು ಬಣ್ಣದ ತೆಳುವಾದ ಕಡ್ಡಿ ಅಂಚಿನ ಸಣ್ಣ ಸೆರಗಿನ ರೇಷ್ಮೆ ಸೀರೆಯನ್ನು ಆಧುನಿಕ ರೀತಿಯಲ್ಲಿ ಉಟ್ಟು ಒಂದೇ ಎಳೆ ಸರ ಹಾಕಿ ಕಿವಿಗೆ ವಜ್ರದ ಓಲೆ, ಮೂಗಿಗೆ ವಜ್ರದ ಮೂಗು ಬೊಟ್ಟುಗಳನ್ನಿಟ್ಟಿದ್ದಳು. ಅವಳ ತಾಯಿಯ ವೇಷಭೂಷಣ ಆಧುನಿಕವಾಗಿರಲಿಲ್ಲವಾದರೂ ರಂಗಮ್ಮನದರಷ್ಟು ಧಡೂತಿಯಾಗಿಯೂ ಕಾಣುತ್ತಿರಲಿಲ್ಲ. ಕಲಾಪತ್ತಿನ ಪಂಚೆ, ರೇಷ್ಮೆ ಶರಟು, ಮೇಲೆ ಜರಿಯ ಶಲ್ಯ ಹೊದೆದ ತುಂಬು ಮೀಸೆ, ಅಗಲವಾದ ಮುಖದ ಕೆಂಪಣ್ಣನವರು ನಾಟಕದ ಭೋಜರಾಜನಂತೆ ಕಾಣುತ್ತಿದ್ದರು. ಮೊಮ್ಮಗನ ಮದುವೆಯಲ್ಲಿ ಬೀಗರು ಹೊದೆಸಿದ ದೊಡ್ಡ ಕಾಶ್ಮೀರದ ಶಾಲು ಹೊದೆದು ಕೈಲಿ ಹೊಸ ಬೆತ್ತದ ಕೋಲು ಹಿಡಿದು ದೊಡ್ಡ ಪಟೇಲ್ ತಿರುಮಲೇಗೌಡರು ರಾಜರ್ಷಿಯ ವೇಷದಲ್ಲೇ ಇದ್ದರು. ಅವರು ಕುಳಿತುಕೊಳ್ಳಲು ಆಳು ಒಂದು ಕೃಷ್ಣಾಜಿನವನ್ನು ಸುತ್ತಿ ಹಿಡಿದು ತಂದಿದ್ದ. ತಿರುಮಲೇಶ ಮಾತ್ರ ಮಂಕಾಗಿದ್ದ. ಜರಿ ಅಂಚಿನ ಪಂಚೆಯುಟ್ಟು ಸಿಲ್ಕ್ ಶರ್ಟು ಹಾಕಿಕೊಂಡಿದ್ದರೂ ಅವನ ಮುಖದ ಮೇಲೆ ಗೆಲುವಿರಲಿಲ್ಲ. ಮೊದಲಿಗಿಂತ ಈಗ ಬಡವನಾಗಿದ್ದ. ಅವನ ಹೆಂಡತಿಯನ್ನು ವೆಂಕಟೇಶ ಧಾರೆಯ ಮಂಟಪದಲ್ಲಿ ದೂರದಲ್ಲಿ ನೋಡಿದ್ದುದಷ್ಟೆ. ಈಗ ಸರಿಯಾಗಿ ನೋಡಿದ. ಮುಖ ಲಕ್ಷಣವಾಗಿ ಸಾಕಷ್ಟು ಎತ್ತರವಾಗಿದ್ದರೂ ಮೈಕಟ್ಟು ಪೀಚು ಎನಿಸಿತು. ದೊಡ್ಡ ಪಟೇಲರು ಗರ್ಭಾಂಗಣದ ಬಾಗಿಲಿನ ಹೊರಗೆ ಕೃಷ್ಣಾಜಿನ ಹಾಕಿಸಿಕೊಂಡು ಪದ್ಮಾಸನದಲ್ಲಿ ಮಂಡಿಸಿದರು. ಎದುರು ಭಾಗದ ಕಂಬದ ಹತ್ತಿರ ಸೊಸೆ ಮತ್ತು ಬೀಗಿತ್ತಿಯರೊಡನೆ ರಂಗಮ್ಮ ದೇವರ ಕಡೆಗೆ ತಿರುಗಿ ಕೈ ಮುಗಿದು ಕುಳಿತಳು. ಅಜ್ಜನಿಗೆ ಒಂದು ಮಾರು ಹಿಂದೆ ಕುಳಿತು ತಿರುಮಲೇಶ ದೇವರ ಅಭಿಷೇಕವನ್ನು ನೋಡುತ್ತಿದ್ದ. ಶ್ಯಾಮಣ್ಣನವರು ಅಭಿಷೇಕ ಮಾಡುತ್ತಿದ್ದರು. ವೆಂಕಟೇಶ ಹೊರಗೆ ನಿಂತುಕೊಂಡೇ ರಾಗವಾಗಿ ಮಂತ್ರ ಹೇಳುತ್ತಿದ್ದ. ಮಗ, ನೀನು ಇಷ್ಟು ಚೆಂದಾಗಿ ಮಂತ್ರ ಹೇಳ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿಮ್ಮಪ್ಪೆಲ್ಲಿ ಎಂದು ದೊಡ್ಡ ಪಟೇಲರು ಕೇಳಿದರು. ಮೈ ಸರಿ ಇರಲಿಲ್ಲ, ಮಲಗಿದ್ದರು ಎಂದು ಇವನು ಉತ್ತರ ಹೇಳಿದ. ತಮ್ಮ ಕುಲದೇವರ ಗುಡಿಯನ್ನು ತೋರಿಸಿ ವಿವರಿಸಲು ಮಂತ್ರಿಗಳು ಬೀಗರನ್ನು ಕರೆದುಕೊಂಡು ಗುಡಿಯ ಸುತ್ತ ಹೋಗಿದ್ದರು. ತಾವು ಈಗ ಹೊಸದಾಗಿ ಕಟ್ಟಿಸಿದ ಹಿಂಭಾಗದ ಕಲ್ಲು ಸಿಮೆಂಟಿನ ಗೋಡೆಯನ್ನು ತೋರಿಸಿ ಹಿಂದಿನ ಶಿಲ್ಪಿಗಳ ಕಟ್ಟಡದ ಗೋಡೆಗೆ ಒಡ್ಡು ಕೊಡಲು ಈಗಿನ ಇಂಜಿನಿಯರುಗಳಿಗೆ ಹೇಗೆ ತಿಳಿಯಲಿಲ್ಲವೆಂಬುದನ್ನು ಹೇಳುತ್ತಿದ್ದರು. ಸ್ವಲ್ಪ ಹೊತ್ತಿಗೆ ಊರಿನ ಹಲವು ಪ್ರಮುಖರು ಬಂದರು. ಅವರನ್ನೆಲ್ಲ ಮಂತ್ರಿಗಳ ಮನೆಯವರು ಮೊದಲೇ ಕರೆದಿದ್ದರು. ಸಿಲ್ಕಿನ ಜುಬ್ಬ ಹಾಕಿದ್ದ ವೆಂಕಟೇಶ ಮಂಗಳಾರತಿಯಾಗುವಾಗ ಮಂತ್ರ ಹೇಳುತ್ತಾ ಹೊರಗೆ ಇದ್ದ. ಮಂಗಳಾರತಿಗೆ ಗೌಡರ ಮನೆಯವರು ಮತ್ತು ಬೀಗರೆಲ್ಲ ತಲಾ 1 ರೂಪಾಯಿ ಹಾಕಿದರು. ತಟ್ಟೆಯನ್ನು ಒಳಕ್ಕೆ ತೆಗೆದುಕೊಂಡು ಹೋದ ಶ್ಯಾಮಣ್ಣನವರಿಗೆ ವೆಂಕಟೇಶ ಇವರಿಗೆ ಕೇಳುವಂತೆ, ಶ್ಯಾಮಣ್ಣವರೇ, ಮಂಗಳಾರತಿ ಹಣನ ನೀವು ತೆಗೆದಿಟ್ಕೊಳ್ಳಿ ಎಂದ. ಅನಂತರ ಶ್ಯಾಮಣ್ಣನವರು ದೊಡ್ಡ ಪಟೇಲರಿಗೆ ಮೊದಲು ಮಾಡಿ ಎಲ್ಲರಿಗೂ ತೀರ್ಥ ಕೊಟ್ಟರು. ಪ್ರಸಾದಕ್ಕೆ ಬಾಳೆ ಎಲೆಯ ಸೀಳುಗಳನ್ನು ಸುಬ್ಬಣ್ಣ ಎಲ್ಲರಿಗೂ ಕೊಡುವಾಗ ವೆಂಕಟೇಶನೇ ದೊಡ್ಡಗೌಡರಿಗೆ, ಕೋಸಂಬರಿಗೆ ನೀರು ಹಾಕಿರುತ್ತೆ, ರಸಾಯನ ಬರೀ ಹಣ್ಣಿಂದ ಮಾಡಿದ್ದು, ನೀವು ತಗೋಬಹುದು ತಾನೇ ಎಂದ. ಮಂಡ್ಯದ ಬೀಗರಿಗೆ ಇದು ಅರ್ಥವಾಗಲಿಲ್ಲ. ಅವರು ಮಂತ್ರಿಗಳ ಮುಖ ನೋಡಿದರು. ಅವರು ಮೆಲ್ಲಗೆ ಇವರ ಕಿವಿಯಲ್ಲಿ, ಅಪ್ಪಾರಿಗೆ ಬ್ಯಾಳೆ ಅಗಿಯೋಕ್ಕೆ ಹಲ್ಲು ಆಗೋಲ್ಲ ಎಂದರು. ವೆಂಕಟೇಶನ ಮಾತು ಅವರ ಮನಸ್ಸಿನಲ್ಲಿ ಎಬ್ಬಿಸಿದ ಕುತೂಹಲವನ್ನು ಬೀಗರ ಈ ಉತ್ತರ ಪರಿಹರಿಸಲಿಲ್ಲ. ವೆಂಕಟೇಶನೇ, ಅವರು ರಾಜರ್ಷಿಗಳು, ಬೇರೆ ಜಾತಿಯೋರು ನೀರು ಪಾರು ಹಾಕಿದ್ದನ್ನ ತಿನ್ನೋಲ್ಲ ಎಂದ. ಮಂತ್ರಿಗಳಿಗೆ ಕಸಿವಿಸಿಯಾಯಿತು. ಅವರು ತಕ್ಷಣ, ಇವರೇ ನಮ್ಮ ಪುರೋಹಿತರು, ವೆಂಕಟೇಶು ಅಂತ ಎಂದು ಇವನ ಪರಿಚಯ ಹೇಳಿದರು. ಏನು ಮಾಡ್ತೀರಾ, ಇಂಥದ್ದೇನಾದರೂ ಆದರೆ ಮ್ಯಾನೇಜ್ಮೆಂಟ್ ನೋಡ್ಕೋಬೇಕಲ್ಲ ಎಂದು ಅವನು ನಗುಮುಖ ಮಾಡಿದ. ವೆಂಕಟೇಶ ಶ್ಯಾಮಣ್ಣ ಮೇಷ್ಟ್ರೊಡನೆ ದೇವಸ್ಥಾನಕ್ಕೆ ಹೋದ ಸ್ವಲ್ಪ ಹೊತ್ತಿಗೆ
ವೆಂಕಟರಮಣಯ್ಯನವರು ಮನೆಯ ಆಳಿನ ಕೈಲಿ ಹಾರೆ ಗುದ್ದಲಿಗಳನ್ನು ತೆಗೆಸಿಕೊಂಡು ತೋಟಕ್ಕೆ ಹೋದರು. ಸೋಗೆ ಒಟ್ಟಲಿದ್ದ ಜಾಗವನ್ನು ತೋರಿಸಿ ಹೇಳಿದರು, ನೋಡು, ಇದೆಲ್ಲ ತೆಗೆದು ಇನ್ನೊಂದು ಕಡೆ ಒಟ್ಟು. ಈ ಜಾಗದಲ್ಲಿ ಒಂದು ಗುಡಿಸಲು ಕಟ್ಟಬೇಕು. ಈಗ್ಯಾಕ್ರಯ್ಯ ಗುಡ್ಲು? 40 ವರ್ಷದ ಆಳು ಕೆರಗ ಕೇಳಿದ. ನಾನು ಇನ್ಮ್ಯಾಲೆ ಇಲ್ಲೇ ವಾಸ ಮಾಡ್ತೀನಿ. ನೀನೊಬ್ಬನ ಕೈಲಿ ಆಗೋಲ್ಲ. 4 ಜನ ಆಳುಗಳನ್ನ ಗೊತ್ತು ಮಾಡು. ನೆಲದಿಂದ ಒಂದು ಎದೆಯುದ್ದ ಸುತ್ತ ಗ್ವಾಡೆ, ಮುಂದುಗಡೆ ಸಣ್ಣ ಬಾಗಿಲು, 2 ಕಡೆಗೂ ಒಂದೊಂದು ಕಲ್ಲು ಕಂಬ ನೆಟ್ಟು ಅದರ ಮ್ಯಾಲೆ ಒಂದು ತೆಂಗಿನ ತೀರು ಎಳಿ, ಬಿದಿರಿನ ದಬ್ಬೆ ಕಟ್ಟಿ ಸ್ವಾಗೆ ಹೊದ್ದಿಸು. ಅಷ್ಟು ಸಾಕು. ಈ ಅಯ್ಯನವರು ತೋಟದಲ್ಲೇಕೆ ವಾಸಿಸುತ್ತಾರೆಂಬುದು ಅವನಿಗೆ ತಿಳಿಯಲಿಲ್ಲ. ಈಗ 3-4 ತಿಂಗಳಿನಿಂದ ಯಾರ ಕೈಲೂ ಮಾತನಾಡದೆ ಇರುವ ಇವರನ್ನು ಕೆದಕಿ ಕೇಳಲು ಅವನಿಗೆ ಇಷ್ಟವಾಗಲಿಲ್ಲ. ಈ ಸೋಗೆ ಒಟ್ಟಲು ಹಾಕಿದ್ದ ಜಾಗದಲ್ಲೇ ಯಾಕೆ ಗುಡ್ಲು ಕಟ್ಟಬೇಕು ಎಂಬ ಪ್ರಶ್ನೆಯು ಅವನ ತಲೆಯಲ್ಲಿ ಹುಟ್ಟಿತು. ಯೋಚಿಸಿ ಯೋಚಿಸಿ, ಈ ಜಾಗ ದಿಬ್ಬವಾಗೈತೆ, ಮಳೆ ಬಂದ್ರೆ ನೀರು ಕಟ್ಟಾಕಿಲ್ಲ, ಕೊಳ ಹತ್ತಿರವಾಗೈತೆ, ನೀರಿಗೆ ಪಾರಿಗೆ ದೂರವಿಲ್ಲ ಎಂದು ತನಗೆ ಹೊಳೆದಂತೆ ಅರ್ಥ ಮಾಡಿಕೊಂಡ. ಆ ದಿನ ಸಂಜೆ ವೆಂಕಟೇಶ ಮನೆಯಲ್ಲಿ ಅಪ್ಪನನ್ನು ಕೇಳಿದ. ಈಗ್ಯಾಕಪ್ಪ ತ್ವಾಟದಲ್ಲಿ ಗುಡ್ಲು ಕಟ್ಟುಕ್ ಹೇಳಿದೆಯಂತೆ? ಇನ್ಮ್ಯಾಲೆ ಅಲ್ಲೇ ನನ್ನ ವಾಸ. ಮನ್ಲಿ ಏನಾಗಿದೆ ನಿಂಗೆ ಕಷ್ಟ? ಕಷ್ಟವೇನಿಲ್ಲ, ಅಲ್ಲಿರಬೇಕು ಅನ್ಸಿದೆ. ದೇವರ ವಿಷಯ ನೆನ್ನೆ ಹೇಳಿದೆನಲ್ಲ. ಇನ್ನು ಮ್ಯಾಲೆ ಗೃಹಕೃತ್ಯವೆಲ್ಲ ನಿಂದು, ಯಾವುದಕ್ಕೂ ನನ್ನ ಕೇಳಬೇಡ ಎಂದು ಹೇಳಿ ಅವರು ಸುಮ್ಮನಾಗಿ ಬಿಟ್ಟರು. ಇನ್ನು ಮಾತನಾಡಲು ತಮಗೆ ಇಷ್ಟವಿಲ್ಲವೆಂದು ಅವರ ಮುಖಭಾವ ಹೇಳುತ್ತಿತ್ತು. ಹಾಗೆ ನೋಡಿದರೆ ಗೃಹಕೃತ್ಯದ ವಿಷಯ ಅವರು ನೋಡಿಕೊಳ್ಳುತ್ತಿದ್ದುದು ಇತ್ತೀಚೆಗೆ ಕಡಿಮೆಯೇ ಆಗಿತ್ತು. ಮಂಡಿಗೆ ಕೊಬ್ಬರಿ ಹಾಕಿ ರೋಕು ಮಾಡಿಸುವಾಗ ಮಾತ್ರ ಅವರು ಹೋಗುತ್ತಿದ್ದರು. ಭೂಕಂದಾಯ ಕೊಟ್ಟು ಪಟ್ಟಿಗೆ ಬರೆಸುತ್ತಿದ್ದರು. ಉಳಿದ ಎಲ್ಲ ಜವಾಬ್ದಾರಿಯನ್ನೂ ಅವನೇ ಹೊತ್ತಿದ್ದ. ಈಗ ಇದ್ದಕ್ಕಿದ್ದ ಹಾಗೆಯೇ ಇವರು ತೋಟದಲ್ಲಿರುವ ತೀರ್ಮಾನ ಯಾಕೆ ಮಾಡಬೇಕು? ತಿರುಮಲೇಶನನ್ನು ಮದುವೆಯಾಗುವುದಾಗಿ ಸತ್ಯ ಕಾಗದ ಬರೆದು ಇವರು ಬೆಂಗಳೂರಿಗೆ ಹೋಗಿ ಅವಳಿಗೆ ಎಕ್ಕಡದಲ್ಲಿ ಹೊಡೆದು ಬಂದಾಗಿನಿಂದ ಒಂದು ಥರ ಮಂಕಾಗಿದ್ದಾರೆ. ಮಂಡ್ಯದ ಅವರ ಜಾತಿಯ ಹೆಣ್ಣು ತಂದು ಅವನಿಗೆ ಮದುವೆಯಾದಾಗಿನಿಂದ ಇವರ ಮಂಕು ಯೋಚನೆ ಜಾಸ್ತಿಯಾಗಿದೆ. ಇವರಿಗೆ ಏನು ಮಾಡುಕ್ಕಾಗುತ್ತೆ ಎಂದು ಅವನು ಯೋಚಿಸಿದ. 8 ದಿನದಲ್ಲಿ ಗುಡಿಸಲು ಸಿದ್ಧವಾಯಿತು. ಮನೆಯಿಂದ 2 ಚರುಕಲು, 1 ಸೌಟು, 1 ಚೊಂಬು, 1-2 ಪುಡಿ ಪಾತ್ರೆ, ಹಾಸಲು 2 ಗೋಣಿ ಚೀಲ, ಹೊದೆಯಲು 1 ದುಪ್ಪಟಿಯನ್ನು ತೆಗೆದುಕೊಂಡು ಅವರು ಅಲ್ಲಿಗೆ ಹೊರಟು ಹೋದರು. ಅಪ್ಪ, ನಿಂಗೆ ಬೇಕಾದ್ರೆ ತ್ವಾಟದಾಗಿರು, ಊಟ ತಿಂಡಿ ಮನೆಯಿಂದ ಕಳಿಸ್ತೀವಿ ಎಂದು ಮಗ ಹೇಳಿದರೆ ಕೇಳಲಿಲ್ಲ. ವೆಂಕಟೇಶನೇ ಒಂದು ಕುಕ್ಕೆಯಲ್ಲಿ ಅಕ್ಕಿ, ಬೇಳೆ, ಮೆಣಸಿನ ಪುಡಿಗಳನ್ನು ಇರಿಸಿ ಆಳಿನ ತಲೆಯ ಮೇಲೆ ಕಳಿಸಿದ. ಅಪ್ಪ ಹೋದ ಮೊದಲನೆಯ ದಿನ ಅವನಿಗೆ ಮನೆ ಬಿಕೋ ಎನಿಸುತ್ತಿತ್ತು. ವಾನಪ್ರಸ್ಥ ಅಥವಾ ಸನ್ಯಾಸ ಎಂಬುದು ಅವನು ತಿಳಿಯದುದಲ್ಲ. ಅದೆಲ್ಲ ಹಿಂದಿನ ಕಾಲದಲ್ಲಿತ್ತು. ಆದರೆ ಅಪ್ಪ ಮಾಡುತ್ತಿರುವುದು ವಾನಪ್ರಸ್ಥವಲ್ಲ. ವಾನಪ್ರಸ್ಥಕ್ಕೆ ಪತ್ನಿ ಸಮೇತ ಹೋಗಬೇಕು. ಸನ್ಯಾಸವೂ ಅಲ್ಲ. ಸನ್ಯಾಸಿ ಸ್ವಂತ ತೋಟದಲ್ಲಿರುವುದಿಲ್ಲ. ಅವನಿಗೆ ಸ್ವಂತ ಅನ್ನುವುದೇ ಇರಕೂಡದು. ಏನೋ ಆಯಿತು ಹೋಯಿತು, ಅವಳೊಬ್ಬ ಕತ್ತೆ ಲೌಡಿ ಹೀಗೆ ಮಾಡಿದಳು ಅಂತ ಇವನು ಇಷ್ಟೊಂದು ಯಾಕೆ ಹಚ್ಚಿಕೋಬೇಕು? ಅವರ ತಲೆಯ ಮೇಲೆ ಮೆಟ್ಟಿ ಹಾರಿದ ಹಾಗೆ ಇವಳಿಗೆ ಬುದ್ಧಿ ಹೇಳಿ ಒಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡಿದರೆ ಮುಗೀತು ಎಂದು ರಾತ್ರಿಯೆಲ್ಲ ಯೋಚಿಸಿದ. ಅವನ ಹೆಂಡತಿ ಜಯಲಕ್ಷ್ಮಿಯೂ ಮಾವನವರ ಬಗೆಗೆ ಕೊರಗಿದಳು. ವೆಂಕಟೇಶ ಬೆಳಗ್ಗೆ ಎದ್ದವನೇ ತೋಟಕ್ಕೆ ಹೋದ. ಅಪ್ಪ ಕೊಳದಲ್ಲಿ ಮುಳುಗಿ ಸ್ನಾನ ಮಾಡುತ್ತಿದ್ದರು. ಅವರ ಜನಿವಾರ ಕೊರಳಿನಲ್ಲಿರದೆ ಕೊಳದ ಕಟ್ಟೆಯ ದಡದಲ್ಲಿತ್ತು. ಅವನೇ ಕೇಳಿದ, ಇದೇನಪ್ಪ, ಹೀಗೆ ಜನಿವಾರ ತೆಗೆದಿಟ್ಟಿದೀಯಾ? ಹೀಗೆ ಮಾಡಬಹುದೇ? ಅದರಲ್ಲೇನಿದೆ ಅಂತ, 6 ಎಳೆ ನೂಲಿನ ದಾರ. ಅವರಿಗೆ ಬುದ್ಧಿಭ್ರಮಣೆಯಾಗಿರಬಹುದೇ ಎಂದು ಅವನು ಶಂಕಿಸಿದ. ಶಾಸ್ತ್ರ ಸಂಬಂಧ, ದೇವರು, ಮಡಿ, ಮೈಲಿಗೆ ಆಚಾರಗಳಲ್ಲಿ ಅವರು ಎಂದಿಗೂ ಕಟ್ಟುನಿಟ್ಟು. ತಾನು ಹೋಟೆಲಿನ ಕಟ್ಟಡ ಕಟ್ಟಿಸಿದಾಗ ಬ್ರಾಹ್ಮಣ ಮಾಡಬಾರದ ಕೆಲಸ ಅಂದಿದ್ದರು. ಅಂಥವರು ಜನಿವಾರವನ್ನು ಬರೀ ನೂಲಿನ ದಾರ ಎನ್ನುತ್ತಿದ್ದಾರಲ್ಲ. ಶಾಸ್ತ್ರ ಕರ್ಮಗಳನ್ನೆಲ್ಲ ಹೀಗೆ ತಿರಸ್ಕರಿಸುವವರು
ಎರಡೇ ರೀತಿಯ ಜನ: ಬುದ್ಧಿ ಭ್ರಮಣೆಯಾಗಿರುವವರು ಅಥವಾ ಸನ್ಯಾಸಿಗಳು. ಪೂರ್ತಿ ಸನ್ಯಾಸಿಯೇ ಆಗಿದ್ದರೆ ನಮ್ಮ ತೋಟದಲ್ಲಿ ಯಾಕೆ ಗುಡಿಸಲು ಕಟ್ಟಿಸಿಕೊಂಡಿರುತ್ತಿದ್ದರು? ಅವನಿಗೆ ಯಾವುದೂ ಸರಿಯಾಗಿ ತಿಳಿಯಲಿಲ್ಲ. ಅವರು ಸ್ನಾನ ಮಾಡುವುದನ್ನೇ ನೋಡುತ್ತಾ ನಿಂತುಬಿಟ್ಟ. ಸ್ನಾನವೆಂದರೆ ಅವರು ಮೈಕೈ ತಿಕ್ಕಿಕೊಳ್ಳಲಿಲ್ಲ. ಸುಮ್ಮನೆ ಸೊಂಟ ಮಟ್ಟದ ನೀರಿನಲ್ಲಿ ನಿಂತು ತಲೆ ಪೂರ್ತಿ ಮುಳುಗಿ ಮುಳುಗಿ ಏಳುತ್ತಿದ್ದರು. ಎಷ್ಟು ಸಲ ಮುಳುಗಿದರೆಂಬುದನ್ನು ಅವನು ಎಣಿಸಿಕೊಳ್ಳಲಿಲ್ಲ. ಕೊನೆಗೆ ಎದ್ದು ದಡಕ್ಕೆ ಹತ್ತಿ ಬಂದರು. ಉಟ್ಟಿದ್ದ ಪಂಚೆ ದಡದಲ್ಲಿತ್ತು. ಸ್ವಲ್ಪ ಹೊತ್ತು ಬೆಳಗಿನ ಬಿಸಿಲಿನಲ್ಲಿ ನಿಂತಿದ್ದು ಮೈ ಒಣಗಿದ ಮೇಲೆ ನೆನ್ನೆ ಉಟ್ಟಿದ್ದ ಆ ಪಂಚೆಯನ್ನೇ ಉಟ್ಟುಕೊಂಡರು. ಕಟ್ಟೆಯ ಮೇಲಿದ್ದ ಜನಿವಾರವನ್ನು ತೆಗೆದುಕೊಂಡು 2 ಕೈಲೂ ಬಿಡಿಸಿ ಹಿಡಿದುಕೊಂಡು ಹೊಸತನ್ನು ಧರಿಸುವವರಂತೆ ಯಜ್ಞೋಪವೀತಂ ಪರಮಂ ಪವಿತ್ರಂ ಹೇಳುತ್ತಾ ಕೊರಳಿಗೆ ಹಾಕಿಕೊಂಡು ಮತ್ತೆ ಕೊಳಕ್ಕೆ ಇಳಿದು ಆಚಮನ ಮಾಡಲು ಪ್ರಾರಂಭಿಸಿದರು. ಇದು ಬುದ್ಧಿಭ್ರಮಣೆಯೇ ಎಂಬ ಬಗೆಗೆ ವೆಂಕಟೇಶನಿಗೆ ಅನುಮಾನ ಉಳಿಯಲಿಲ್ಲ. ಆದರೆ ಅವರಿಗೆ ಹಾಗೆ ಹೇಳಬಾರದು. ಹೀಗಾದವರಿಗೆ ದಿನಾ ಬೆಳಗ್ಗೆ ಎದ್ದು ತಲೆಗೆ ನಿಂಬೆಹಣ್ಣು ತಿಕ್ಕಿ 40-50 ಬಿಂದಿಗೆ ತಣ್ಣೀರನ್ನು ದಡದಡನೆ ಹುಯ್ಯುತ್ತಾರೆ, ಅಥವಾ ಬೆಂಗಳೂರಿನಲ್ಲಿರುವ ಹುಚ್ಚಾಸ್ಪತ್ರೆಗೆ ಸೇರಿಸುತ್ತಾರೆ. ತನ್ನ ಅಪ್ಪನನ್ನು ಹುಚ್ಚಾಸ್ಪತ್ರೆಗೆ ಸೇರಿಸುವ ಯೋಚನೆಯಿಂದಲೇ ಅವನಿಗೆ ದುಃಖವಾಯಿತು. ಎಷ್ಟೋ ಸಮಯ ಅಲ್ಲಿಗೆ ಸೇರಿಸುವುದರಿಂದಲೇ ರೋಗ ಉಲ್ಬಣಿಸುವುದೂ ಉಂಟು ಎಂದು ಎಲ್ಲೋ ಕೇಳಿದ್ದ ನೆನಪಾಯಿತು. ಇಂಥವರನ್ನು ಒಂಟಿಯಾಗಿ ಬಿಟ್ಟಷ್ಟು ತಮಗೆ ತಾವೇ ಯೋಚಿಸಿಕೊಂಡು ಭ್ರಮಣೆಯನ್ನು ಹೆಚ್ಚು ಮಾಡಿಕೊಂಡಿರುತ್ತಾರೆ. ಆದ್ದರಿಂದ ಮನೆಗೆ ಕರೆದುಕೊಂಡು ಹೋಗುವುದೇ ಸರಿ ಎಂದುಕೊಂಡ. ಆದರೆ ಮನೆಯಲ್ಲಿ ತಾನೇ ಏನು? ಮಾತಾಡಿಸಿದರೂ ಆಡುವುದಿಲ್ಲ. 6 ತಿಂಗಳಿಂದ ಹೀಗೆಯೇ ಇದ್ದಾರೆ. ಅಂದರೆ ಇವರ ಬುದ್ಧಿ ಭ್ರಮಣೆ 6 ತಿಂಗಳಿಂದ ಇದೆಯೇ? ನನಗೆ ತಿಳಿಯಲೇ ಇಲ್ಲ. ಆದರೆ ದೇವರು ಅನ್ನುವುದು ಸುಳ್ಳು ಅಂತ ಇವರು ಅಂದದ್ದು ಬರೀ 8 ದಿನದ ಕೆಳಗೆ. ಅವನು ಸುಮ್ಮನೆ ಯೋಚಿಸುತ್ತಾ ನಿಂತುಬಿಟ್ಟ. ಇಂಥ ಪರಿಸ್ಥಿತಿಯನ್ನು ಈ ಹಿಂದೆ ಎಂದೂ ಕೇಳಿರಲಿಲ್ಲ. ಅಷ್ಟರಲ್ಲಿ ಸಂಧ್ಯಾವಂದನೆ ಮುಗಿಸಿ ಅವರು ಮೇಲೆ ಬಂದರು. ಅವನು ಕೇಳಿದ, ಅಪ್ಪ, ವಾರಕ್ಕೊಂದು ದಿನ ತಲೆಗೆ ಎಣ್ಣೆ ತಿಕ್ಕಿಕೊಂಡು ನೀರು ಹಾಕೋ ಅಂದರೆ ಕೇಳ್ತೀಯಾ? ನಿಂಗೆ ಎಷ್ಟು ಉಷ್ಣವಾಗಿದೆ ಗೊತ್ತಾ? ಅವರು ಮಾತನಾಡಲಿಲ್ಲ. ಅವನ ಮಾತು ತಮಗೆ ಸಂಬಂಧಿಸಿದುದೇ ಅಲ್ಲವೆಂಬಂತೆ ಗುಡಿಸಲ ಕಡೆಗೆ ನಡೆದರು. ಅವರ ಹಿಂದೆಯೇ ಹೋಗಿ ಅವನು ಅಂದ, ತುಂಬ ಉಷ್ಣವಾದೋರು ತಲೆಗೆ ನಿಂಬೆಹಣ್ಣು ತಿಕ್ಕಿಕೊಂಡು ಸ್ನಾನ ಮಾಡಬೇಕು. ತಣ್ಣೀರಾದರೆ ಒಳ್ಳೆಯದು. ಹೀಗೆ ಮುಳುಗಬಾರದು. ಯಾರಾದರೂ ತುಂಬಿ ತುಂಬಿ ಹಾಕಬೇಕು. ಅವರು ಈಗಲೂ ಮಾತನಾಡಲಿಲ್ಲ. ಮತ್ತೆ ಏನು ಹೇಳುವುದಕ್ಕೂ ತಿಳಿಯದೆ ಅವನು ಸುಮ್ಮನೆ ನಿಂತಿದ್ದ. 5 ನಿಮಿಷದ ನಂತರ ಎಂದರು, ನಿಂಬೆಹಣ್ಣು ತಿಕ್ಕಿ ತಣ್ಣೀರು ಹುಯ್ಯೋದು ಹುಚ್ಚು ಹಿಡಿದೋರಿಗೆ. ನಂಗೇನೂ ಆಗಿಲ್ಲ. ಸುಮ್ಮನೆ ನಿನ್ನ ಕೆಲಸ ಮಾಡು ಹೋಗು. ಹೀಗೆ ಬಂದು ನನ್ನ ಕಾಡಿಸಬೇಡ. ಅವನಿಗೆ ಪೆಚ್ಚಾಯಿತು. ಆದರೆ ಬೈದವರು ತನ್ನ ಅಪ್ಪ ಎಂದುಕೊಂಡು ಸುಮ್ಮನಾದ. ಅನಂತರ ಹೇಳಿದ, ತೋಟದಲ್ಲಿರಬೇಕು ಅನಿಸಿದರೆ ಇಲ್ಲೇ ಇರು. ಆದರೆ ನೀನು ಅಡುಗೆ ಯಾಕೆ ಬೇಯಿಸ್ಕೋಬೇಕು? ಮುಖ ಮಾರೆ ಮಸಿ ಮಾಡಿಕೊಂಡು ಮನೆಯಿಂದ ಒಂದಿಷ್ಟು ತಂದು ಕೊಡ್ತೀನಿ ನಾನು. ನನ್ನ ಪಾಡಿಗೆ ನನ್ನ ಬಿಡು ಎಂದು ಹೇಳಿದ ಅವರು ಗುಡಿಸಲಿನ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡರು. ಹೊರಗೆ 10 ನಿಮಿಷ ನಿಂತಿದ್ದ ಅವನು ತೋಟವನ್ನು ಒಂದು ಸುತ್ತು ತಿರುಗಿಕೊಂಡು ಬಸ್ ಸ್ಟ್ಯಾಂಡಿನ ತನ್ನ ಹೋಟೆಲಿನ ಕಡೆಗೆ ಹೋದ. ಹೆಗಲಿಗೆ ಗುದ್ದಲಿ ಹಾಕಿಕೊಂಡು ಬರುತ್ತಿದ್ದ 4 ಜನ ರೈತರು ಊರ ಮುಂದೆ ಸಿಕ್ಕಿದರು. ಅವರಲ್ಲಿ ಒಬ್ಬ ಕೇಳಿದ, ಅಯ್ಯಾರು ಈಗ ತ್ವಾಟ್ದಾಗಿರ್ತಾರಂತೆ, ಅದ್ಯಾಕ್ ಬುದ್ಧಿ? ವೆಂಕಟೇಶ ತಕ್ಷಣ ಹೇಳಿದ, ಏನ್ಮಾಡ್ತೀಯ ಸಿದ್ದಪ್ಪ, ಕಾಯಿ ಕಳ್ಳರು ಜಾಸ್ತಿ ಆಗಿದ್ದಾರೆ. ನಾನು ಕಷ್ಟ ಬಿದ್ದು ರೂಢಿಸಿದ ತೆಂಗಿನ ಮರದ ಒಂದು ಬುರುಡೆಯೂ ಕಳ್ಳನ ಕೈಗೆ ಸಿಕ್ಕಕೂಡದು. ನಾನು ಹಗಲು ರಾತ್ರಿ ಅಲ್ಲೇ ಇದ್ದು ಕಾಯ್ತೀನಿ ಅಂತ ಅಲ್ಲೇ ಗುಡ್ಲು ಕಟ್ಟಿಸ್ಕೊಂಡು ಕುಂತವ್ರೆ. ನಿನ್ನ ತ್ವಾಟದಾಗೆ ಕಳ್ಳತನ ಆಗಕ್ಕಿಲ್ವಾ? ಆಗದೆ ಏನ್ರಯ್ಯ, ನಾವು ಅಡ್ಡರಾತ್ರಿನಾಗೆ ಹೋಗಿ ನೋಡ್ಕೊಂಡು ಬರ್ತೀವಿ. ಹೋಗೋದೇನು ಬರೋದೇನು, ನಾನು ಅಲ್ಲೇ ಇರ್ತೀನಿ ಅಂತ ನಮ್ಮಯ್ಯಾರು ಹಠ ಮಾಡಿದ್ರು. ಮಧ್ಯಾಹ್ನದ ಊಟಕ್ಕೆ ಒಂದು ಗಳಿಗೆ ಮನೆಗೆ ಬರ್ತಾರೆ. ಉಳಿದುದೆಲ್ಲ ಅಲ್ಲೇ ಎಂದು ವೆಂಕಟೇಶ ಮುಂದೆ ಹೆಜ್ಜೆ ಹಾಕಿದ. ವೆಂಕಟರಮಣಯ್ಯನವರು ಊರೊಳಕ್ಕೆ ಬರುವುದೇ ಇಲ್ಲ.
ಅಕ್ಕಿ, ಬೇಳೆ, ಮೆಣಸಿನ ಪುಡಿ ಮೊದಲಾದುವನ್ನು ವೆಂಕಟೇಶ ಆಗಾಗ್ಗೆ ತಂದು ಗುಡಿಸಲಿನಲ್ಲಿ ಇಡುತ್ತಾನೆ. ಆಳು ದಿನವೂ 1 ಲೋಟ ಹಾಲು ತಂದು ಇಟ್ಟು ಹೋಗುತ್ತಾನೆ. ಅವರು ಪ್ರತಿದಿನ ಕ್ರಮವಾಗಿ ಅಡುಗೆ ಮಾಡಿಕೊಳ್ಳುವುದಿಲ್ಲ. ಊಟದಲ್ಲೂ ಇಂತಿಷ್ಟು ಎಂಬ ಅಳತೆಯಿಲ್ಲ. ಒಂದೊಂದು ದಿನ ತುಂಬ ಅಕ್ಕಿ ಹಾಕಿ ಅನ್ನ ಮಾಡಿ ಪೂರ್ತಿ ಊಟ ಮಾಡುವುದುಂಟು. ಮತ್ತೆ ಒಂದೊಂದು ದಿನ 1 ಲೋಟ ಹಾಲಿನಲ್ಲೇ ದಿನ ಕಳೆಯುವುದುಂಟು. ಯಾರ ಕೈಲೂ ಮಾತನಾಡದ ಅವರು ಕೆಲವೊಮ್ಮೆ ತಮ್ಮಲ್ಲಿ ತಾವೇ ಆಡಿಕೊಳ್ಳುತ್ತಿರುವಂತೆ ತುಟಿಯಾಡಿಸುತ್ತಾರೆ. ತೋಟಕ್ಕೆ ಆರು ಉಳುವವರು, ಕಾಯಿ ಕೆಡವುವವರು, ಬೇಲಿ ಕಟ್ಟುವವರು ಮೊದಲಾಗಿ ಆಳುಗಳು ಬಂದು ಕೆಲಸ ಮಾಡುತ್ತಾರೆ. ಮನೆಯ ಆಳು ಮಧ್ಯಾಹ್ನದ ಹೊತ್ತಿಗೆ ದನಕರುಗಳನ್ನು ತಂದು ಮೇಯಲು ಕೂಡಿ ಹೋಗುತ್ತಾನೆ. ಅವರು ಮಾತ್ರ ಯಾರ ಸಂಪರ್ಕವೂ ಇಲ್ಲದೆ ಇದ್ದು ಬಿಟ್ಟಿದ್ದಾರೆ. ಒಂದೊಂದು ದಿನ ಹೊಳೆಬಾಗಿಲು ತೆಗೆದುಕೊಂಡು ಹೊರಗೆ ಹೋಗುತ್ತಾರೆ. ಕಾಲುವೆಯ ಏರಿಯ ಮೇಲೆ ನಡೆದು ದೇವಸ್ಥಾನಕ್ಕೆ ಹೋಗುತ್ತಾರೆ. ಇಡೀ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕಿದಂತೆ 1-2 ಸುತ್ತು ಹಾಕುತ್ತಾರೆ. ಮಂತ್ರಿಗಳು ಮುಜರಾಯಿ ಇಲಾಖೆಯಿಂದ ಕಟ್ಟಿಸಿದ ಗೋಡೆಯನ್ನು ಪರೀಕ್ಷಿಸುವವರಂತೆ ನೋಡುತ್ತಾ ನಿಲ್ಲುತ್ತಾರೆ. ತಾವು ಸುಮಾರು 30 ವರ್ಷಕ್ಕೂ ಮಿಕ್ಕಿ ಪೂಜಿಸಿದ್ದ ದೇವರ ಗುಡಿಯ ಬಾಗಿಲಿಗೆ ಸಹ ಕೈಮುಗಿಯುವುದಿಲ್ಲ. ವಿಧರ್ಮಿ, ವಿದೇಶೀಯ ಪ್ರಾಚ್ಯ ಸಂಶೋಧಕನೊಬ್ಬನು ಈ ದೇಶದ ದೇವಾಲಯವನ್ನು ಗಮನಿಸಿ ನೋಡುವಂತೆ ಅದರ ಹೊರಗೋಡೆಯ ಮೇಲಿನ ದೇವದೇವತೆಯರು, ಯಕ್ಷ ಯಕ್ಷಿಣಿಯರು, ನರ್ತಕ ನರ್ತಕಿಯರು, ಯುದ್ಧದ ಆನೆ, ಕುದುರೆ, ಕಾಲಾಳುಗಳ ಕೆತ್ತನೆಯನ್ನು ನೋಡುತ್ತಾ ನಿಲ್ಲುತ್ತಾರೆ. ಅನಂತರ ಬೇಗ ಬೇಗ ನಡೆದು ಸೂತಕ ಕಳೆದುಕೊಳ್ಳುವವರಂತೆ ತೊಟ್ಟ ಬಟ್ಟೆಯಲ್ಲೇ ಪಕ್ಕದಲ್ಲಿ ಹರಿಯುವ ಕಾಲುವೆಯಲ್ಲಿ ಮುಳುಗಿ ಸ್ನಾನ ಮಾಡಿ ತಮ್ಮ ತೋಟಕ್ಕೆ ಹೋಗುತ್ತಾರೆ. ವೆಂಕಟೇಶ ಏನು ಹೇಳಿದರೂ ವೆಂಕಟರಮಣಯ್ಯನವರಿಗೆ ಹುಚ್ಚು ಹಿಡಿದಿದೆ ಎಂದು ಊರಿಗೆ ಊರೇ ನಂಬಿದೆ. ಆದರೆ ಅವರ ಬುದ್ಧಿ ಉಳಿದ ವಿಷಯದಲ್ಲಿ ಕೆಟ್ಟಿಲ್ಲ. ಸದಾ ತೋಟದಲ್ಲೇ ಇರುವ ಅವರು ಒಂದು ಸೋಗೆಯ ಗರಿ ಸರ್ ಎಂದರೂ ಗುಡಿಸಲಿನಿಂದ ಹೊರಗೆ ಬಂದು ಸುತ್ತ ನೋಡುತ್ತಾರೆ ಎಂದು ಎಲ್ಲರೂ ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತಾರೆ. ಹೀಗಾಗಿ ಊರಿನ ಇತರ ತೋಟಗಳಲ್ಲಿ ಅಲ್ಲೊಂದು ಇಲ್ಲೊಂದು ಕಳ್ಳತನವಾದರೂ ಅವರ ತೋಟದಲ್ಲಿ ಒಂದು ಕುರುಂಬಾಳೆಯನ್ನು ಸಹ ಯಾರೂ ಎತ್ತುವುದಿಲ್ಲ. ಬೀಗ ಹಾಕಿದ್ದರೂ ಯಾರೂ ಹೊಳೆಬಾಗಿಲನ್ನು ದಾಟಿ ಒಳಗೆ ಹೆಜ್ಜೆ ಇಡುವುದಿಲ್ಲ. ಒಂದು ರಾತ್ರಿ 10 ಗಂಟೆಯಾಗಿತ್ತು. ಅವರು ತಮ್ಮ ಗುಡಿಸಲಿನ ಬಾಗಿಲು ಹಾಕಿಕೊಂಡು ತೋಟದಿಂದ ಹೊರಗೆ ಬಂದರು. ಹೊಳೆಬಾಗಿಲನ್ನು ಮುಚ್ಚಿ ಕೆಳಭಾಗದ ಗದ್ದೆಯ ಕಡೆಗೆ ಇಳಿದರು. ಅಮಾವಾಸ್ಯೆಯ ಮುಂದಿನ ದಿನಗಳಾದುದರಿಂದ ಕತ್ತಲೆ ಮುಚ್ಚಿಕೊಂಡಿತ್ತು. ಅದರಲ್ಲೇ ನೆನಪಿನಿಂದ ದಾರಿ ಬಿಡಿಸಿಕೊಂಡು ಭತ್ತದ ಮಡಿಗಳ ಬದುವಿನ ಮೇಲೆ ತೋಲನ ಮಾಡಿಕೊಂಡು ನಡೆದರು. 4 ಗದ್ದೆಗಳನ್ನು ದಾಟಿದ ಮೇಲೆ ಒಂದು ಪುಟ್ಟ ಕಾಲುವೆ ಬಂತು. ಅದರಲ್ಲಿ ಇಳಿದು ಮೊಣಕಾಲು ಮಟ್ಟದ ನೀರಿನಲ್ಲಿ ಹಾಯ್ದು ಮತ್ತೆ ನಡೆದರು. 2 ಗದ್ದೆಗಳು. ಅದನ್ನು ದಾಟಿದ ಮೇಲೆ ಒಂದು ಪುಟ್ಟ ಕಾಲುವೆ ಬಂತು. ಅದರಲ್ಲಿ ಇಳಿದು ಮೊಣಕಾಲು ಮಟ್ಟದ ನೀರಿನಲ್ಲಿ ಹಾಯ್ದು ಮತ್ತೆ ನಡೆದರು. 2 ಗದ್ದೆಗಳು. ಅದನ್ನು ದಾಟಿದ ಮೇಲೆ ಮಧ್ಯದ ಹಳ್ಳ. 2 ಪಾರ್ಶ್ವಗಳ ಗದ್ದೆಗಳ ನೀರು ಹರಿದು ಇದಕ್ಕೆ ಸೇರಿಕೊಂಡು ಮುಂದೆ ಸಾಗುತ್ತದೆ. ಕೆರೆಯ 3 ತೂಬುಗಳನ್ನು ಪೂರ್ತಿ ಎತ್ತಿದಾಗ ಈ ಹಳ್ಳವನ್ನು ದಾಟುವುದು ನೀರುಗಂಟಿ ಒಡ್ಡ ಬೋಯಿಗೂ ಸಾಧ್ಯವಿಲ್ಲ. ಆದರೆ ಈಗ ಅಷ್ಟು ನೀರು ಹರಿಯುತ್ತಿಲ್ಲ. ಅವರು ಹಳ್ಳದ ದಂಡೆಯಲ್ಲಿ ಸ್ವಲ್ಪ ಕೆಳಗೆ ನಡೆದರು. ಅದಕ್ಕೆ 4 ಈಚಲ ಮರಗಳನ್ನು ಹಾಕಿ ಸೇತುವೆ ಮಾಡಿದ ಜಾಗಕ್ಕೆ ಹೋಗಿ ಅದರ ಮೇಲೆ ದಾಟಿ ಗದ್ದೆಗಳ ಬದುವಿನ ಮೇಲೆ ಏರಿದರು. ಗದ್ದೆಗಳು ಕಳೆದ ಮೇಲೆ ತೆಂಗಿನ ತೋಟ. ಆ ಭಾಗದ ತೋಟಗಳಿಗೆ ಬಲು ಬಂದೋಬಸ್ತು ಬೇಲಿ ಹಾಕಿರುತ್ತಾರೆ. ಹತ್ತಿರದಲ್ಲೇ ಇರುವ ಹೊಲೆಗೇರಿ ಮಾದಿಗ ಕೇರಿಗಳವರಿಂದ ಕಳ್ಳತನ ಆಗುವುದು ಅಲ್ಲಿ ಹೆಚ್ಚು. ತೋಟದ ಸಂದಿಯ ಓಣಿಯಲ್ಲಿ ನಡೆದು ಅವರು ಮುಂದೆ ಹೋದರು. ಅಲ್ಲೇ ಹೊಸದಾಗಿ ಮಂಗಳೂರು ಹೆಂಚು ಹಾಕಿ ಕಟ್ಟಿರುವ ಹರಿಜನ ಕಾಲೋನಿ. ಇತ್ತೀಚೆಗೆ ಅವರು ಈ ಕಡೆ ಬಂದು ನೋಡಿಲ್ಲ. ಮೊದಲು ಏರಿಯ ಭಾಗಕ್ಕೆ ಸ್ವಲ್ಪ ಎತ್ತರದಲ್ಲಿ ಹೊಲೆಗೇರಿ, ಪೂರ್ವಕ್ಕೆ ಸ್ವಲ್ಪ ತಗ್ಗಿನಲ್ಲಿ ಮಾದಿಗರ ಕೇರಿ ಇತ್ತು. ಮಾದಿಗ ಕೇರಿಯ ಬೆಟ್ಟಯ್ಯನ ನಾಡು ಹೆಂಚಿನ ತಗ್ಗು ಮನೆಯನ್ನು ಬಿಟ್ಟರೆ ಉಳಿದುವೆಲ್ಲ ಗುಡಿಸಲುಗಳು. ಮುಕ್ಕಾಲು ಭಾಗ ನೆಲ್ಲು ಹುಲ್ಲಿನ ಛಾವಣಿಯವು. ಆದರೆ ಈಗ ಎಲ್ಲವೂ ಮಂಗಳೂರು ಹೆಂಚಿನದಾಗಿವೆ. ಎಲ್ಲ ಒಂದೇ ತರಹ. ಕೇರಿಯೊಳಗೆ ಜನರೆಲ್ಲ ಎಚ್ಚರವಾಗಿದ್ದಂತೆ ಕಾಣುತ್ತಿತ್ತು. ಬೀದಿಯ ಮಧ್ಯೆ ಬೆಂಕಿ ಉರಿಸುತ್ತಿದ್ದರು. ಕೆಲವು ಮನೆಗಳ ಜಗುಲಿಯ ಮೇಲೆ ಲಾಟೀನುಗಳು ಉರಿಯುತ್ತಿದ್ದವು. ಇವರು ಹತ್ತಿರ ಹೋದರು. 7-8 ನಾಯಿಗಳು ಭೌವೆಂದು ಬಗುಳಿದವು. ಬಗುಳುವ ನಾಯಿಗಳಿಗೆ ಅವರು ಹೆದರಲಿಲ್ಲ. ಥೂ ಮುಂಡೇವ ಎಂದುಕೊಂಡು ಮುಂದೆ ನಡೆದು ಕೇರಿಯ ಮಧ್ಯಕ್ಕೆ ಬಂದಾಗ ತಿಳಿಯಿತು,
ಬೆಂಕಿಯ ಹತ್ತಿರ ಗುಂಪು ಕಟ್ಟಿ ಕುಳಿತು ಹೆಂಗಸರು ಗಂಡಸರೆಲ್ಲ ಕುಡಿಯುತ್ತಿದ್ದಾರೆ. ಸೀಮೆ ಎಣ್ಣೆಯ ಶೀಶೆಗಳ ತುಂಬ, ಮಾಗಿಯ ಬುರುಡೆಗಳ ತುಂಬ ತುಂಬಿ ಹತ್ತಿರ ಇಟ್ಟುಕೊಂಡಿದ್ದಾರೆ. ಅವರ ಕಣ್ಣುಗಳೆಲ್ಲ ಕೆಂಪಗೆ ತುಂಬಿ ತೇಲುತ್ತಿರುವುದು ಬೆಂಕಿಯ ಬೆಳಕಿನಲ್ಲಿ ಕಂಡಿತು. ಅದ್ಯಾರಪ್ಪಯ್ಯ ಎಂದು ಒಬ್ಬ ಕೂಗಿ ಕೇಳಿದ. ಇದರಲ್ಲಿ ಹೊಲೆಗೇರಿ ಯಾವುದು, ಮಾದಿಗರ ಕೇರಿ ಯಾವುದು? ಇವರು ಕೇಳಿದರು. ಗುಡಿ ಹಾರುವಯ್ಯ ಕಣ್ಲೇ ಎಂದು ಒಬ್ಬ ಗುರುತು ಹಿಡಿದ. ತಕ್ಷಣ ಎಲ್ಲರೂ ಎದ್ದು ನಿಂತರು. ಹೊಲೆಗೇರಿ ಯಾವುದು, ಮಾದಿಗ ಕೇರಿ ಯಾವುದು ಎಂದು ಇವರು ಮತ್ತೆ ಕೇಳಿದರು. ಉಚ್ಚನಾಯಿ ಕೇರಿಗೆ ಬಂದದೆ ಲಕ್ಷ್ಮೀ ಕದಿಯಾಕೆ, ಮಡುಗು ತೊಪ್ಪೆಯಾಗೆ ಎಂದು ಒಬ್ಬ ಕಿರುಚಿದ. ಅವರೆಲ್ಲ ಎದ್ದು ಎತ್ತೆತ್ತಲೋ ಹೋದರು. ಒಂದು ನಿಮಿಷದಲ್ಲಿ ಮನೆಗಳ ಸಂದಿ ಗೊಂದಿಗಳಿಂದ ಬಂದವರು ಸಗಣಿ ತೊಪ್ಪೆಗಳನ್ನು ಬೀಸಿ ಬೀಸಿ ಇವರಿಗೆ ಹೊಡೆದರು. ತಕ್ಷಣ ನಾಯಿಗಳು ಬೊಗಳತೊಡಗಿದವು. ಒಬ್ಬ ಹೆಂಗಸು ತನ್ನ ಮನೆಯ ಹಿಂಭಾಗದಲ್ಲಿದ್ದ ತಿಪ್ಪೆಯಲ್ಲಿ ಒಂದು ಮಂಕರಿ ಹಳೆ ಸಗಣಿ ತುಂಬಿ ತಂದಳು. 4 ಜನ ಗಂಡಸರು ಅದನ್ನು ಕೈಗೆ ತೆಗೆದುಕೊಂಡು ಗುರಿ ಇಟ್ಟು ಇವರ ಮುಖ ಮೈಗಳಿಗೆ ಬೀಸಿ ಹೊಡೆದರು. ಇವರ ಮುಖ, ತಲೆ, ಬೆನ್ನು, ಭುಜ, ಕಾಲು, ಮೊಣಕಾಲುಗಳೆಲ್ಲ ಆದುದು ಮಾತ್ರವಲ್ಲ, ಹಸಿ ಸಗಣಿಯು ಬೀಸಿ ಬಂದು ಬಿದ್ದ ರಭಸಕ್ಕೆ ಮೈಕೈಗಳಿಗೆ ನೋವೂ ಆಯಿತು. ಅವರು ಹಿಂತಿರುಗಿ ಹೊರಟರು. ಆದರೆ ಬೆನ್ನಿನ ಮೇಲೆ ಸುಯಿ ಸುಯಿ ಎಂದು ಸಗಣಿ ಉಂಡೆಗಳು ಬಂದು ಬೀಳುತ್ತಲೇ ಇದ್ದುವು. ಬೇಗ ಬೇಗ ಹೆಜ್ಜೆ ಹಾಕುವಷ್ಟರಲ್ಲಿ ನಾಯಿಗಳು ಓಡಿಸಿಕೊಂಡು ಬಂದವು. ಆದರೆ ಅವರು ಓಡಲಿಲ್ಲ. ಓಡಿದರೆ ನಾಯಿಗಳು ಓಡಿಸಿಕೊಂಡು ಮೇಲೆ ಬೀಳುತ್ತವೆಂಬುದು ನೆನಪಿಗೆ ಬಂತು. ಹಿಂತಿರುಗಿ ನಿಂತು ಮುಖ ಕೊಟ್ಟು ಗದ್ದರಿಸಿಕೊಂಡರೆ ನಾಯಿಗಳು ತಮ್ಮ ತಮ್ಮ ಜಾಗದಲ್ಲಿ ನಿಲ್ಲುತ್ತವೆ. ಆದರೆ ಹಿಂದಕ್ಕೆ ಮುಖ ಮಾಡಿದರೆ ಸಗಣಿಯ ಉಂಡೆ ಮುಖಕ್ಕೆ ಬಂದು ಬೀಳುತ್ತದೆಂಬ ಭಯ. ಆದುದರಿಂದ ನಿಧಾನವಾಗಿ ಹೆಜ್ಜೆ ಹಾಕಿದರು. ಯಾರೋ ಒಬ್ಬ ಗ್ಯಾ 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 ಎಂದು ಕೂಗಿ ಸಿಳ್ಳು ಹಾಕಿದ. ಹೆದರಿಕೆಯಿಂದ ದೂರದಲ್ಲೇ ನಿಂತು ಬೊಗಳುತ್ತಿದ್ದ ನಾಯಿಗಳು ನುಗ್ಗಿ ಬಂದವು. ಒಂದು ನಾಯಿ ಮೇಲೆ ಬಿದ್ದು ಇವರ ಮೊಣಕಾಲಿನ ಮೀನು ಖಂಡಕ್ಕೆ ಹಲ್ಲು ಹಾಕಿಬಿಟ್ಟಿತು. ಅಯ್ಯಯ್ಯಪ್ಪಾ ಎಂದು ಇವರು ಬಡಿದುಕೊಂಡ ಸದ್ದಿಗೆ ನಾಯಿಗಳಿಗೂ ಭಯವಾಗಿರಬೇಕು. ಕುಡುಕರ ಪೈಕಿಯೇ ಒಬ್ಬ ಹತ್ತಿರ ಬಂದು ನಾಯಿಗಳಿಗೆ ಮುಪ್ಪಿರಿದು ಬಾ ಬಾ ಎಂದು ಕರೆದ. ಅವು ಹಿಂತಿರುಗಿದವು. ಅವರು ತೋಟದ ಓಣಿಯಲ್ಲಿ ಹಿಂತಿರುಗಿದರು. ನಾಯಿಯ ಹಲ್ಲು ಊರಿದ್ದ ಜಾಗದಲ್ಲಿ ರಕ್ತ ಬರುತ್ತಿತ್ತು. ಕತ್ತಲೆಯಲ್ಲಿ ಯಾವುದೂ ಸರಿಯಾಗಿ ಕಾಣುತ್ತಿರಲಿಲ್ಲ. ಬೇಗ ಬೇಗ ಹೆಜ್ಜೆ ಹಾಕಿ ಓಣಿಯನ್ನು ಕಳೆದು ಗದ್ದೆಗಳ ಇಳುವಿಗೆ ಬಂದರು. ಬದುಗಳ ಮೇಲೆ ನಡೆದು ದೊಡ್ಡ ಹಳ್ಳದ ಈಚಲ ಮರದ ಸೇತುವೆಯನ್ನು ದಾಟಿದರು. ಮತ್ತೆ ಸಿಕ್ಕಿದ ಗದ್ದೆಗಳನ್ನು ದಾಟಿ ಸಣ್ಣ ಕಾಲುವೆಯಲ್ಲಿ ಇಳಿದು ದಾಟುವಾಗ ಮೀನುಖಂಡದ ಗಾಯ ಉರಿಹೊತ್ತಿತ್ತು. ಅದನ್ನು ಲೆಕ್ಕಿಸದೆ ಮುಂದೆ ನಡೆದು ಗದ್ದೆಗಳನ್ನು ಏರಿ ತಮ್ಮ ತೋಟದ ಹೊಳೆಬಾಗಿಲನ್ನು ತೆಗೆದುಕೊಂಡು ಒಳಗೆ ಹೋದರು. ಗುಡಿಸಲಿನ ಬಾಗಿಲು ತೆಗೆದು ಉರಿಯುತ್ತಿದ್ದ ಲಾಟೀನಿನಲ್ಲಿ ಕಾಲನ್ನು ನೋಡಿಕೊಂಡರು. ನಾಯಿಯ 2 ಹಲ್ಲು ಮಾಂಸಖಂಡದೊಳಕ್ಕೆ ಊರಿ ರಕ್ತ ಹರಿದು ಈಗ ಹೆಪ್ಪುಗಟ್ಟಿದ್ದು ಕಾಣಿಸುತ್ತಿತ್ತು. ಕೈಕಾಲು, ಭುಜ, ಮೈಗಳಿಗೆಲ್ಲ ಸಗಣಿಯ ತೊಪ್ಪೆ ಮೆತ್ತಿಕೊಂಡಿತ್ತು. ಹೋಗಿ ಕೊಳದಲ್ಲಿ ಇಳಿದು ಮೈ ತಿಕ್ಕಿ ಸ್ನಾನ ಮಾಡಿ ಉಟ್ಟಿದ್ದ ಬಟ್ಟೆಯನ್ನು ಕಸಗಿ ಒಗೆಯಬೇಕೆನಿಸಿತು. ಆದರೆ ಸ್ವಲ್ಪ ಸುಧಾರಿಸಿಕೊಂಡು ಹೋಗೋಣವೆಂದು ಹಾಗೆಯೇ ಕುಳಿತರು. ಕುಳಿತ ಮೇಲೆ ಮತ್ತೆ ಏಳುವ ಮನಸ್ಸು ಬರಲಿಲ್ಲ. ಬೆಳಕಿನಲ್ಲಿ ತಮ್ಮ ಮೈಕೈಗಳನ್ನೇ ನೋಡಿಕೊಳ್ಳುತ್ತಾ ಕೂತುಬಿಟ್ಟರು. ಸ್ವಲ್ಪ ಹೊತ್ತಾದ ಮೇಲೆ ಉರಿಯುತ್ತಿದ್ದ ಲಾಟೀನು ಆರಿಸಿ ಕತ್ತಲಲ್ಲೇ ಕೂತರು. ಅವರು 1 ಗಂಟೆಗೂ ಮೀರಿ ಹಾಗೆಯೇ ಕುಳಿತಿದ್ದರು. ಅನಂತರ ಎದ್ದು ಲಾಟೀನು ಹಚ್ಚಿದರು. ಕೊಳಕ್ಕೆ ಹೋಗಿ ಬಟ್ಟೆಗಳನ್ನು ಕಳಚಿ ಮೈಕೈ ತಲೆಗಳನ್ನು ತಿಕ್ಕಿ ಸ್ನಾನ ಮಾಡಿದರು. ಸಗಣಿಯಾದ ಬಟ್ಟೆಗಳನ್ನು ಕಸಕಿ ಕುಕ್ಕಿ ಹಿಂಡಿ ಒಣಗಿ ಹಾಕಿದರು. ಉಡಲು ಬೇರೆ ಬಟ್ಟೆ ಇಲ್ಲದ್ದರಿಂದ ಒಂದು ಚೌಕ ಸುತ್ತಿಕೊಂಡು ಮೈಗೆ ಒಂದು ದುಪಟಿ ಹೊದೆದರು. ಅಷ್ಟರಲ್ಲಿ ಯಾರೋ ತೋಟದೊಳಗೆ ನಡೆದು ಇವರ ಗುಡಿಸಲು ಕಡೆಗೆ ಬಂದಂತೆ ಶಬ್ದವಾಯಿತು. ಲಾಟೀನನ್ನು ಹೊರಗೆ ತಂದು ನೋಡುತ್ತಾರೆ. ಮಾತಂಗಿ ಬರುತ್ತಿದ್ದಾಳೆ. ಕರಿ ಸೀರೆಯುಟ್ಟು ಹಸಿರು ರವಿಕೆ ತೊಟ್ಟಿದ್ದಾಳೆ. ಕೈ ಎಣ್ಣೆ ತಿಕ್ಕಿ ಕೂದಲು ಬಾಚಿದ್ದಾಳೆ. ಹಣೆಯಲ್ಲಿ ಅಗಲವಾದ ಕುಂಕುಮವಿದೆ. ಆದರೆ ಹತ್ತಿರಕ್ಕೆ ಬಂದಾಗ ಬಟ್ಟಿ ಮದ್ಯದ ಗಬ್ಬು ವಾಸನೆ ಹೊಡೆಯುತ್ತಿತ್ತು. ಅವರು ಅವಳನ್ನೇ ನೋಡುತ್ತಾ ನಿಂತುಬಿಟ್ಟರು. ಇವರಿಗೆ ಒಂದು ಮಾರು ದೂರದಲ್ಲಿ ಅವಳು ನಿಂತಳು. ಇವರು ಕೇಳಿದರು, ಮಾತಂಗಿ, ಇಲ್ಲಿಗ್ಯಾಕೆ ಬಂದೆ ಈಗ? ನೀವ್ಯಾಕೆ ಬಂದಿದ್ರಯ್ಯ ನಮ್ಮಟ್ಟಿಗೆ?
ಅವರು ಉತ್ತರ ಹೇಳಲಿಲ್ಲ. ಅವಳ ಪ್ರಶ್ನೆ ಅರ್ಥವಾಗದವರಂತೆ ನೋಡಿದರು. ಅವಳೇ ಕೇಳಿದಳು, ಈಟು ವರ್ಷದ ಮ್ಯಾಗೆ ಮಾತಂಗಿ ಜ್ಞಾನ ಬಂತಾ? ಮರ್ತು ಹೊಲೇರ ಅಟ್ಟಿಗೆ ನುಗ್ಗಿಬಿಟ್ರಾ? ಆರುವರು ಹೊಲೇರ ಅಟ್ಟಿಗೆ ಬಂದ್ರೆ ಮಹಾಲಕ್ಷ್ಮಿ ಹೊಂಟೋಯ್ತಾಳೆ ಅಂತ ಗೊತ್ತಿರ್ನಿಲ್ವಾ? ಅದು ಅವರಿಗೆ ಗೊತ್ತಿಲ್ಲದ ವಿಷಯವಲ್ಲ. ಮುಟ್ಟಾಗಿದ್ದ ಲಕ್ಷ್ಮಿ ಒಂದು ಸಲ ಹಾರುವರ ಕೇರಿಗೆ ಬಂದು ವಿಶ್ರಮಿಸಿಕೊಳ್ಳಲು 3 ದಿನ ಜಾಗ ಕೇಳಿದಳಂತೆ. ಮೈಲಿಗೆಯಾಗುತ್ತೆ ಅಂತ ಹೆದರಿ ಮಡಿಯ ಬ್ರಾಹ್ಮಣರು ನಿರಾಕರಿಸಿ ಬೇಗ ತಮ್ಮ ಕೇರಿ ಬಿಟ್ಟು ಹೋಗು ಎಂದು ಗದ್ದರಿಸಿಕೊಂಡರಂತೆ. ಅನಂತರ ಅವಳು ಕೋಮಟಿಗರ ಕೇರಿಗೆ ಹೋದಳು. ಅಲ್ಲಿ ಅವರು ಅವಳಿಗೆ ಜಾಗ ಕೊಟ್ಟು ಉಪಚರಿಸಿದರು. ಅವರ ಮೇಲೆ ಲಕ್ಷ್ಮಿ ಸಂಪ್ರೀತಳಾದಳು. ಅದರಿಂದಲೇ ಅವರು ಎಲ್ಲೆಲ್ಲೋ ವ್ಯಾಪಾರ ಸಾಪಾರ ಮಾಡಿಕೊಂಡು ಧನಿಕರಾಗಿದ್ದಾರೆ. ಅಲ್ಲಿ ಒಂದು ದಿನವಿದ್ದು ಅವಳು ಹೊಲೆಯರ ಕೇರಿಗೆ ಹೋದಳು. ಅವರು ಭಯ ಭಕ್ತಿಗಳಿಂದ ತಮ್ಮ ಒಂದು ಗುಡಿಸಲನ್ನು ಬಿಟ್ಟುಕೊಟ್ಟು ಉಪಚರಿಸಿದರು. ಅವರ ಮೇಲೂ ಅವಳು ಪ್ರಸನ್ನಳಾದಳು. ಪಾಪಿ ಬ್ರಾಹ್ಮಣರಿಗೊಬ್ಬರಿಗೇ ಲಕ್ಷ್ಮಿ ಒಲಿಯಲಿಲ್ಲ. ಆದ್ದರಿಂದಲೇ ಹಾರುವರು ಎಲ್ಲಿ ಹೋದರೂ ಬಡವರಾಗಿದ್ದಾರೆ. ಅಂತಹ ಪಾಪಿಗಳು ತಮ್ಮ ಹಟ್ಟಿಗೆ ಬಂದರೆ ಲಕ್ಷ್ಮಿ ಮುನಿಸಿಕೊಂಡು ಹೋಗುತ್ತಾಳೆ. ಆದುದರಿಂದ ಅವರಿಗೆ ಸಗಣಿಯಲ್ಲಿ ಹೊಡೆದು ಓಡಿಸಬೇಕೆಂಬ ಶಾಸ್ತ್ರ ಹೊಲೆಯರಲ್ಲಿದೆ. ಇದು ವೆಂಕಟರಮಣಯ್ಯನವರಿಗೆ ಗೊತ್ತಿರದೇ ಇರಲಿಲ್ಲ. ಆದರೆ ತಮಗೆ ಇತ್ತೀಚೆಗೆ ಯಾವುದೂ ಸರಿಯಾಗಿ ಜ್ಞಾಪಕಕ್ಕೆ ಬರುತ್ತಿಲ್ಲ ಎಂಬ ನೆನಪಾಯಿತು. ಮಾತಂಗಿ ಕೇಳಿದಳು, ಅಯ್ಯ, ಯಾಕೆ ಬಂದಿದ್ರಿ ಹೇಳಿ? ಸುಮ್ಕೆ ಬಂದಿದ್ದೆ. ಹಂಗಾದ್ರೆ ನಾನು ಹೊಂಟೋಯ್ತೀನಿ ಎಂದು ಅವಳು ಹಿಂತಿರುಗಿ ನಡೆದಳು. ಅವಳು 10 ಹೆಜ್ಜೆ ಹಾಕಿದ್ದಳು. ಅವರು, ಲೇ ನಿಂತ್ಕ ಎಂದು ಕೂಗಿ ಹೇಳಿದರು. ನಿನ್ನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಅವಳು ಹಿಂತಿರುಗಿ ಬಂದಳು. ಯಾವ ಸಂಕೋಚವೂ ಇಲ್ಲದೆ ಇವರ ಕೈ ಹಿಡಿದುಕೊಂಡು, ಹಂಗ್ ನಿಜ ಹೇಳ್ರಯ್ಯ, ಮಾತಂಗಿಗೆ ನಿಮ್ಮ ನೆಪ್ಪು ಬತ್ತೈತೆ. ನಿಮ್ಮ ಮರವಾದಿಗಂಜಿ ನಾನು ನಿಮ್ಮ ತಕ್ಕೆ ಬರಕ್ಕಿಲ್ಲ ಎಂದು ಚಾಪೆಯ ಮೇಲೆ ಅವರನ್ನು ಕೂರಿಸಿ ಗುಡಿಸಲಿನ ಬಾಗಿಲು ಮುಚ್ಚಿ ತಾನೂ ಕುಳಿತಳು. ಅವಳ ಬಾಯಿಯಿಂದ ಬರುತ್ತಿದ್ದ ವಾಸನೆ ಒಳಗೆಲ್ಲ ತುಂಬಿ ಅವರಿಗೆ ಇರುಸು ಮುರುಸಾಗುತ್ತಿತ್ತು. ಆದರೆ ಮಾತಂಗಿಯನ್ನೇ ನೋಡುತ್ತಾ ಕುಳಿತರು. ಅವಳ ಮುಖ ಅಮಲಿನಿಂದ ಉಬ್ಬಿಕೊಂಡು ಜ್ವರ ಬಂದವಳಂತೆ ಆಗಿತ್ತು. ಕಣ್ಣು ಕೆಂಪಗೆ ತುಂಬಿಕೊಂಡಿತ್ತು. ಅಂದಳು, ಹೊಲೇರ ಅಟ್ಟಿ ಆಚಿ ಕಡಿದೆ ನಮ್ದು. ಅಲ್ಲಿ ಹುಯ್ಲಾಯ್ತು. ಇದೇನ್ರಲೆ ಅಂತ ಕೇಳಕ್ ಹೋದೆ. ಗುಡಿ ಮುದ್ಕ ಹಾರುವಯ್ಯ ಹಟ್ಟಿಗೆ ನುಗ್ಗಿತ್ತು. ಶೆಗಣಿಲಿ ಎಂತ ಪಟ್ಬಿಟ್ವು ಅಂತೀಯ? ನಾಯು ಕಡೀತು ಅಂದ್ರು. ಅಯ್ಯಾರು ಯಾಕೆ ಬಂದಿದ್ರು ಅನ್ನಿಸ್ತು. ಮಾತಂಗಿ ಹುಡಿಕೊಂಡು ಬಂದವ್ರೆ ಅನ್ನಿಸ್ತು. ಹಂಗೆ ಹೊಂಟು ಬಂದೆ ಕಣಯ್ಯ. ಅವರು ಅವಳ ಮುಖವನ್ನೇ ನೋಡುತ್ತಾ ಕುಳಿತರು. ರೆಪ್ಪೆಯಾಡಿಸಲಿಲ್ಲ. ಅವಳೇ ಕೇಳಿದಳು, ನಾಯಿ ಕಡಿತಾ? ಅವರು ತಮ್ಮ ಬಲಗಾಲು ನೀಡಿದರು. ಅದನ್ನು ತೆಗೆದು ತನ್ನ ತೊಡೆಯ ಮೇಲಿಟ್ಟುಕೊಂಡು ನೋಡಿ, ಕಳ್ಳನ್ ಹೆಡ್ತಿ ಮಗನ ನಾಯಿ ಹ್ಯಾಂಗ್ ಕಚ್ಚದೆ, ಅದರ ಮುನ್ನ ನೋಯ್ತದೇನ್ರಯ್ಯ ಎಂದು ಕೇಳಿದಳು. ಅವರಿಗೆ ಈಗ ನೋವು ಕಾಣಿಸಿತು. ಹ್ಞೂ ಎಂದರು. ಅವರ ಕಾಲನ್ನು ಕೆಳಗಿಟ್ಟು ಲಾಟಿನನ್ನು ಕೈಲಿ ಹಿಡಿದು ಅವಳು ಹೊರಗೆ ಹೋದಳು. ಬೇಲಿಯ ಹತ್ತಿರ ಹೋಗಿ ಹುಡುಕಿ ಎಳೆ ಚದುರಂಗದ ಸೊಪ್ಪು ತಂದು ಅದನ್ನು ತನ್ನ ಅಂಗೈಗೆ ಹಾಕಿಕೊಂಡು ಬಲಗೈಯಿಂದ ತಿಕ್ಕಿ ತಿಕ್ಕಿ ರಸ ಹೊರಡಿಸಿ ಕೈಯನ್ನು ಗಾಯದ ಮೇಲೆ ತಂದು ಒಂದು ಸಲ ಬಲವಾಗಿ ಹಿಂಡಿದಳು. ತೊಟನೆ ಬಿದ್ದ ಹಸುರು ರಸದಿಂದ ಉರಿ ಹತ್ತಿ ಅವರು ಹಾ ಎಂದರು. ಉರಿತೈತೆ, ಬ್ಯಾಗ ಮಾಯ್ತದೆ, ನಾಯಿ ಅಲ್ಲೂ ನನ್ನ ಮಗಂದು ಇಸ ಎಂದು ಅವಳು ಕೈಲಿದ್ದ ಹೊಸಗಿದ ಸೊಪ್ಪನ್ನು ಗಾಯಕ್ಕೆ ಮೆತ್ತಿ ತನ್ನ ಸೀರೆಯ ಸೆರಗನ್ನು ಹಲ್ಲಿನಿಂದ ಕಚ್ಚಿ ಒಂದು ಪಟ್ಟೆ ಹರಿದು ಕಟ್ಟಿದಳು. ಅವರು ಸುಮ್ಮನೆ ಅವಳನ್ನೇ ನೋಡುತ್ತಾ ಕುಳಿತಿದ್ದರು. ಏನು ಮಾತನಾಡಲು ಅವಳಿಗೆ ತಿಳಿಯಲಿಲ್ಲ. ನೆಲ ನೋಡುತ್ತಾ ಕುಳಿತಲ್ಲೇ ಸುಮ್ಮನಾದಳು. ಸ್ವಲ್ಪ ಹೊತ್ತಿನ ನಂತರ ಕೇಳಿದಳು, ನನ್ಯಾಕೆ ಹುಡಿಕಂಡು ಬಂದಿದ್ರಯ್ಯ? ಸುಮ್ಕೆ. ಸುಮ್ಕೆ ಯಾಕೆ ಬತ್ತಿರಯ್ಯ? ನಿಜ ಹೇಳಿ, ಈಟು ವರ್ಷ ಮಾತಂಗಿ ನೆಪ್ಪೋ ಹತ್ಲಿಲ್ವಾ? ನನ್ನ ಕಂಡ್ರು ನೀನೇ ಕಾಣದ ಹಂಗೆ ಹೋಗ್ತಿದ್ಯಲ್ಲೇ. ನಮ್ಮ ಜಾತಿ ಕಟ್ಟು ಕಣ್ರಯ್ಯ. ಬೆಟ್ಟಣ್ಣಾರು ಬಂದ ಮ್ಯಾಗೆ ಯಾವ ಯಂಗ್ಸು ಇತರೆ ಜಾತಿಯೋರ್ ತಕ್ಕ ಹೋಗ್ಬ್ಯಾಡ್ದು ಅಂತ ಅಂದವ್ರೆ. ಎಲ್ಲ ಅವನು ಹೇಳಿದಾಗೆ ಕೇಳ್ತೀರಾ? ಕೇಳಾರು ಕೇಳ್ತಾರೆ, ಇಲ್ದೋರು ಇಲ್ಲ. ನಾನು ಕೇಳ್ತೀನಿ.
ಹಂಗಾದ್ರೆ ಈಗ ಯಾಕೆ ಬಂದೆ? ನೀವು ಹುಡಿಕೊಂಡು ಬಂದಿದ್ರಲ್ಲಯ್ಯ, ಶಿಟ್ ಮಾಡ್ಕ್ಯಬೇಡಿ, ಬರಬೇಕು ಅಂತಿದ್ದೆ, ಧೈರ್ಯವಾಗ್ತಿರ್ನಿಲ್ಲ. ನಿಮ್ಮ ಉಡ್ಲು ದೊಡ್ಡವರಾಗ್ಯಾವ್ರೆ, ನನ್ನ ಮಗನೂ ಎಂದು ನಾಲಗೆ ಕಚ್ಚಿದಳು. ನಿನ್ನ ಮಗ ಏನು ಮಾಡ್ತಾವನೆ? ನಿನ್ನ ಮಗ ಅಂತ ಯಾಕಂತೀರಯ್ಯ ಎಂದು ಅವಳು ಕೇಳಿದಾಗ ಅವರಿಗೆ ಕಸಿವಿಸಿಯಾಯಿತು. ಅವಳೇ ತಕ್ಷಣ ಹೇಳಿದಳು, ಹೆದ್ರಕಾಬ್ಯಾಡಿ, ನಿಮ್ಮ ಮರ್ವಾದಿ ನಂದು ಅಂತ ಹೇಳಿಲ್ವಾ ಅವತ್ತೇ? ನಾನು ಯಾರ ಕುಟ್ಟು ಹೇಳಕ್ಕಿಲ್ಲ. ಮಣ್ಣೊಳಿಗೆ ಬೀಜ ಬಿದ್ದು ಮುಚ್ಚಿದ ಮ್ಯಾಗೆ ಯಾವ ಅಕ್ಕಿ ಕಚ್ಕೊಂಡು ತಂದಾಕ್ತು ಅಂತ ಮಣ್ಣವ್ವ ಬಾಯಿ ಬಿಟ್ಟಾಳ. ನೀನು ಗುಬ್ಬಚ್ಚಿ ಕಣ್ರಯ್ಯ. ಗುಬ್ಬಚ್ಚಿ ಅಂದರೆ ಆರುವ, ಕಾಗೆ ಅಂದರೆ ಮಾದಿಗ. ಗುಬ್ಬಚ್ಚಿ ಬೀಜ ಗುಬ್ಬಚ್ಚಿ ಆಯ್ತದೆ. ಮಾತಂಗಿ ಎಂತೋಳು, ಆರುವಳ ಮಾದಗಿತ್ತೀಯ? ಅವರಿಗೆ ಈ ಪ್ರಶ್ನೆಗೆ ಉತ್ತರ ತಿಳಿಯಲಿಲ್ಲ. ತಾನು ಕೇಳಿದ ಪ್ರಶ್ನೆಯನ್ನು ಅವಳು ಬೆಳೆಸಲಿಲ್ಲ. ಅವಳ ಗಮನ ಬೇರೆ ಕಡೆ ಹೋಯಿತು. ಕುಳಿತಲ್ಲಿಂದ ಹಿಂತಿರುಗಿ ನೋಡಿದಳು. ಹಿಂಭಾಗದ ಗೋಡೆಯ ದಡದಲ್ಲಿ 3 ಕಲ್ಲುಗಳನ್ನಿಟ್ಟು ಒಲೆ ಹೂಡಿದ್ದರು. ಆದರೆ ಅದರಲ್ಲಿ ಬೂದಿ ಇರಲಿಲ್ಲ. ಹತ್ತಿರದ ಕಲ್ಲಿನ ಮೇಲೆ ದಬ್ಬ ಇಟ್ಟಿದ್ದ ಪಾತ್ರೆಗಳು ತೊಳೆದಂತಿದ್ದವು. ಇವತ್ತು ನೀವು ಉಂಡಿದ್ರೇನ್ರಯ್ಯ ಎಂದು ಕೇಳಿದಳು. ನಾನು ದಿನ ಮಾಡ್ಕೊಳ್ಳಲ್ಲ. ಹಂಗಾರೆ ನಾನು ಈಗ ಮಾಡಿ ನೀಡ್ತೀನಿ, ಉಣ್ತೀರೇನ್ರಯ್ಯ? ಅವರು ಕುತೂಹಲದಿಂದ ಅವಳ ಮುಖವನ್ನು ದಿಟ್ಟಿಸಿ ನೋಡಿದರು. ಅವಳ ಬುದ್ಧಿ ಉತ್ತೇಜಿತವಾಗಿದ್ದುದು ಸ್ಪಷ್ಟವಾಗಿತ್ತು. ಅವರು ಕೇಳಿದರು, ಬೆಟ್ಟಯ್ಯ ಬಂದ ಮೇಲೆ ಬ್ಯಾರೆ ಜಾತಿಯೋರ ಕರ್ಕಬಾರ್ದು ಅಂತ ಕಟ್ಟು ಮಾಡಿದ ಅಂದ್ಯಲ್ಲ, ಕುಡಿಬಾರ್ದು ಅಂತ ಕಟ್ಟು ಮಾಡಲಿಲ್ವಾ? ಮಾಡವ್ನೆ. ಅವನು ಬೆಂಗಳೂರಿಗೆ ಹೋದಾಗ ನಾವೆಲ್ಲ ಕುಡಿತೀವಿ, ಅವನ ಹೆಂಡ್ತಿಯೂವೆ. ಅವರು ಮತ್ತೆ ಸುಮ್ಮನೆ ಕುಳಿತರು. ಅವಳೇ ಕೇಳಿದಳು, ಈಗ ಬೋನ ಬೇಯಿಸ್ಲೇನ್ರಯ್ಯ? ಅವಳು ಇದೇ ಮಾತನ್ನು 2ನೇ ಸಲ ಕೇಳುತ್ತಿದ್ದಾಳೆ. ಅವಳು ಮಾಡಿ ಇಕ್ಕಿದುದನ್ನು ತಾವು ತಿನ್ನಬಹುದೋ ಬಾರದೋ ಎಂಬ ಪ್ರಶ್ನೆ ತಲೆಯಲ್ಲಿ ಹುಟ್ಟಿತು. ಯೋಚಿಸುತ್ತಾ ಕುಳಿತರು. ಅವಳೇ, ನಮ್ಮ ತಾವ ಮನಿಕತ್ತೀರ, ನಾವು ಮಾಡಿದ್ದು ಯಾಕೆ ಉಣ್ಣಾಕಿಲ್ರಯ್ಯ ಎಂದಳು. ಈ ಮಾತನ್ನು ಕೇಳಿ ಅವರು ಬೆಚ್ಚಿದರು. ಹಣೆ ಮತ್ತು ಕುತ್ತಿಗೆಗಳು ಬೆವೆತವು. ಮಾತಂಗಿ ಈಗ ಕುಡಿದಿದ್ದಾಳೆ. ಅವಳು ಆಡುತ್ತಿರುವ ಮಾತು ಅವಳಿಗೆ ಗೊತ್ತೋ ಇಲ್ಲವೋ, ಅಥವಾ ಬೆಟ್ಟಯ್ಯ ಇವರ ಜಾತಿಯವರ ಕೈಲಿ ಆಡುವ ಮಾತುಗಳನ್ನು ಇಲ್ಲಿ ಅನ್ನುತ್ತಿದ್ದಾಳೋ? ಅವಳೇ ಅಂದಳು, ನಾನು ಗಬ್ಬಾದ್ರೆ ಮೈ ತೊಕ್ಕೊಂಡು ಬಂದು ಬೋನ ಬೇಯಿಸ್ತೀನಿ ಕಣ್ರಯ್ಯ. ಅವತ್ತು ಗುಡಿಗೆ ಬರುವಾಗ ತಕ್ಕೊಂಡಿದ್ವಲ್ವಾ, ಹಂಗೆ ಉಣ್ತೀರಾ? ಅವರು ಈಗಲೂ ಮಾತನಾಡಲಿಲ್ಲ. ಮಾತಂಗಿ ಹಠವನ್ನೇ ಮಾಡುತ್ತಿದ್ದಾಳೆ. ಉಣ್ಣುವುದಿಲ್ಲವೆಂದರೆ ಏನು ಮಾಡಬಹುದು? ಅಳಬಹುದು. ಅದು ಅವರಿಗೆ ಸಹಿಸಲಿಲ್ಲ. ಉಣ್ಣುತ್ತೇನೆಂದರೆ ಇವತ್ತು ಮಾಡಿ ಹಾಕುತ್ತಾಳೆ, ಅದರಂತೆ ದಿನ ಮಾಡಿ ಬಡಿಸುತ್ತೇನೆಂದರೆ ಏನು ಮಾಡುವುದು? ಊರಿನವರಿಗೆಲ್ಲ ಗೊತ್ತಾಗುತ್ತೆ. ಗೊತ್ತಾದರೆ ಏನು? ಅವರಿಗೆ ತಕ್ಷಣ ಸಿಟ್ಟು ಬಂತು. ಎದ್ದು ಹೊರಗೆ ಹೋಗಿ ಈ ಗುಡಿಸಲಿಗೆ ಬೆಂಕಿ ಹಾಕಿ ಸುಟ್ಟು ಊರೊಳಗಿನ ಮನೆಗೆ ಹೊರಟು ಹೋಗಬೇಕೆನಿಸಿತು. ಊರೊಳಕ್ಕೆ ಹೋಗಬೇಕು, ಹೊಸ ಜನಿವಾರ ಹಾಕಿಕೊಳ್ಳಬೇಕು, ಮಡಿಯ ದೇವರನ್ನು ಪೂಜೆ ಮಾಡಬೇಕು ಎಂದು ಮನಸ್ಸು ಬಯಸಿತು. ಮಾತಂಗಿ ಎದ್ದು ನಿಂತು, ಅಯ್ಯ, ಮಾದಿಗಿತ್ತಿಗೆ ಮೈ ತಕ್ಕೊಳ್ಳೋಕೆ ಬರಾಕಿಲ್ಲ ಅನ್ಬ್ಯಾಡಿ. ತಿಕ್ಕಿ ತಿಕ್ಕಿ ತೊಕ್ಕತೀನಿ, ಚೌಳು ಹಾಕಿ ತಲೆ ತೊಕ್ಕತೀನಿ. ಆಮ್ಯಾಲೆ ಬಂದು ನೋಡು, ಆರುವರ ಹೆಂಗಸರ ಹಂಗೆ ಬೆಳ್ಳಗಿರ್ತೀನಿ. ಇಲ್ಲಿ ಕುಂತು ಬೋನ ಬೇಯಿಸಿ ನೀಡ್ತೀನಿ. ಮಾತಂಗಿ ಹೆಂಗ್ ಮಾಡ್ತಾಳೆ ಹೆಸರು ಉಂಡು ನೋಡ್ರಯ್ಯ ಎಂದು ಹೇಳಿ ಬಾಗಿಲು ತೆಗೆದುಕೊಂಡು ಹೊರಗೆ ಹೋದಳು. ಹತ್ತಿರದ ಕೊಳದ ನೀರಿನಲ್ಲಿ ಅವಳು ಇಳಿದ ಲಪಲಪ ಸದ್ದು ಕೇಳಿಸಿತು. ಅವರಿಗೆ ಮತ್ತೊಮ್ಮೆ ಅಗಾಧವಾದ ಸಿಟ್ಟು ಬಂತು. ಈ ಗುಡಿಸಲಿಗೆ ಬೆಂಕಿ ಹಚ್ಚಿ ಹೊರಟು ಹೋಗಬೇಕು. ಈ ಮಾದಿಗಿತ್ತಿಯ ಕೈಯ ಅನ್ನವನ್ನು ಇವತ್ತು ತಿಂದರೆ ಮುಗಿಯಿತು. ನಾಲಗೆಯನ್ನು 7 ಸಲ ದರ್ಬೆಯಲ್ಲಿ ಸುಡಿಸಿಕೊಂಡರೂ ಪಾಪ ಹರಿಯುವುದಿಲ್ಲ. ಕಾಮತೃಪ್ತಿಗೆ ಯಾರಾದರೂ ಯಾವ ಹೆಂಗಸನ್ನಾದರೂ ಭೋಗಿಸಬಹುದು. ಆದರೆ ಭೋಜನ, ಸಂಸ್ಕಾರ ಮತ್ತು ಸಹಭಾಗಿತ್ವಕ್ಕೆ ಕುಲಪ್ರಸೂತೆಯೇ ಬೇಕು. ಇವತ್ತು ಅವಳು ಮತ್ತೆ ಒಳಬರದ ಹಾಗೆ ಮಾಡಬೇಕು ಎನಿಸಿ ಬಾಗಿಲು ಮುಚ್ಚಿ ಒಳಗೆ ಅಗಳಿ ಇಲ್ಲದ್ದರಿಂದ ಒಂದು ಹೆಡದಿಬ್ಬೆಯನ್ನು ಒದೆಕೊಟ್ಟರು. ಇವತ್ತು ತಾವು ಅವಳನ್ನು ಹುಡುಕಿಕೊಂಡು ಹೋದದ್ದೇಕೆ ಎಂಬ ಯೋಚನೆ ಹೊತ್ತಿತು. ತಮಗೇ ಗೊತ್ತಿಲ್ಲ.
ತಾವು ಹೋಗುತ್ತಿರುವುದು ಸ್ಪಷ್ಟವಾಗಿ ಅರಿವಿಗೆ ಬಂದಿರಲಿಲ್ಲ. ಸುಮ್ಮನೆ ಹೋಗುತ್ತಿದ್ದೆ. ನಾನು ಇತ್ತೀಚೆಗೆ ಏನು ಮಾಡುತ್ತಿದ್ದೇನೆಂಬುದು ನನಗೆ ತಿಳಿಯುತ್ತಿಲ್ಲ. ಬುದ್ಧಿ ಮಂಕಾಗಿರುತ್ತೆ. ಆ ಕಡೆ ಹೋಗೋಕ್ಕೆ ಬೇರೆ ಏನು ಕಾರಣವಿರುತ್ತೆ? ಮಾತಂಗಿ ಮುನಿಸಿಕೊಂಡು ಹೊರಟಾಗ, ನಿನ್ನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ ಅಂದದ್ದು ಸುಳ್ಳು ಉತ್ತರವಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ. ಅವಳನ್ನು ಯಾಕೆ ಹುಡುಕಿಕೊಂಡು ಹೋದೆ? ಕಾಮತೃಪ್ತಿಗೆ? ಆದರೆ ಇತ್ತೀಚೆಗೆ 8-10 ವರ್ಷದಿಂದ ಆ ಆಶೆಯೇ ಆಗುತ್ತಿಲ್ಲ. ಇಷ್ಟು ಹೊತ್ತು ಅವಳು ಎದುರಿಗೆ ಕೂತಿದ್ದರೂ ಆ ಆಶೆಯಾಗಲಿಲ್ಲ. ಈಗಲೂ ಆಗುತ್ತಿಲ್ಲ. ಎದುರಿಗೆ ಕೂತಿದ್ದವಳ ಭುಜ ಹಿಡಿದು ಹತ್ತಿರ ಎಳೆದುಕೊಂಡಿದ್ದರೆ ಅವಳು ಒಲ್ಲೆ ಎನ್ನುತ್ತಿರಲಿಲ್ಲ. ಅನ್ನುತ್ತಿದ್ದಳೋ ಇಲ್ಲವೋ, ಆದರೆ ನನಗೆ ಹಾಗೆ ಮಾಡುವ ಇಚ್ಛೆಯೇ ಹುಟ್ಟಲಿಲ್ಲ. ಹಾಗಿದ್ದು ನಾನು ಅವಳನ್ನು ಹುಡುಕಿಕೊಂಡು ಯಾಕೆ ಹೋದೆ? ಅವರಿಗೆ ಉತ್ತರ ಹೊಳೆಯಲಿಲ್ಲ. ಹೊರಗೆ ಅವಳು ಸ್ನಾನ ಮಾಡುತ್ತಿರುವ ಸದ್ದು ಕೇಳುತ್ತಿತ್ತು. ಸ್ ಎಂದು ನಾಲಗೆಯನ್ನು ನುಡಿದುಕೊಂಡು ಛಪ್ ಛಪ್ ಎಂದು ಶಬ್ದವಾಗುವಂತೆ ತೋಳು ಮೈಗಳನ್ನು ಜೋರಿನಿಂದ ತಿಕ್ಕಿಕೊಳ್ಳುತ್ತಿದ್ದಾಳೆ. ಮತ್ತೆ ಮತ್ತೆ ಮುಳುಗಿ ಏಳುತ್ತಿದ್ದಾಳೆ. ಈ ರಾತ್ರಿಯ ಚಳಿಯಲ್ಲಿ ಅದೆಷ್ಟು ಸ್ನಾನ ಮಾಡುತ್ತಿದ್ದಾಳೆ? ಹಾರುವರ ಹೆಂಗಸರ ಹಾಗೆ ಬೆಳ್ಳಗಾಗುವ ತನಕ ಮುಗಿಯುವುದಿಲ್ಲವೇನೋ ಅವಳ ಸ್ನಾನ. ಮಾದಿಗತ್ವ ಕಳೆದು ಬ್ರಾಹ್ಮಣತ್ವ ಬರಬೇಕಾದರೆ ಅದೆಷ್ಟು ಮುಳುಗು ಹಾಕಬೇಕೋ ಎನಿಸಿತು. ಆದರೆ ಬ್ರಾಹ್ಮಣಿಯಾಗಲು ಬೆಳ್ಳಗೇಕೆ ಆಗಬೇಕು? ಬ್ರಾಹ್ಮಣಿಯರೆಲ್ಲ ಎಲ್ಲಿ ಬೆಳ್ಳಗಿದ್ದಾರೆ? ನನ್ನ ಹೆಂಡತಿ ವೆಂಕಟೇಶನ ತಾಯಿ ಕಪ್ಪಗೆ ಇದ್ದಳಲ್ಲ ಎಂಬ ನೆನಪು ಬಂತು. ಈ ಮಾತಂಗಿಯನ್ನು ಬ್ರಾಹ್ಮಣಿಯಾಗಿ ಮಾಡಲು ಸಾಧ್ಯವಿಲ್ಲವೇ ಎಂಬ ಒಂದು ಯೋಚನೆ ಇದ್ದಕ್ಕಿದ್ದ ಹಾಗೆಯೇ ಮನಸ್ಸಿನಲ್ಲಿ ಹುಟ್ಟಿತು. ಯಾಕೆ ಸಾಧ್ಯವಿಲ್ಲ? ಜಾತ ಬ್ರಹ್ಮರ್ಷಿ ವಸಿಷ್ಠರು ಮಾದಿಗಿತ್ತಿ ಅರುಂಧತಿಯನ್ನೇ ಮದುವೆಯಾಗಿ ಪರಮ ಬ್ರಾಹ್ಮಣಿಯಾಗಿ ಮಾಡಿದರಲ್ಲ. ವಸಿಷ್ಠರ ತಪಶ್ಶಕ್ತಿ ಅಂಥದ್ದು. ನಾನು ಈ ಮಾತಂಗಿಯನ್ನು ಮದುವೆಯಾಗಬೇಕು, ಆಗಿದ್ದೇನೆ ಅಂತ ಪ್ರಪಂಚದ ಜನರೆದುರಿಗೆ ಘೋಷಿಸಬೇಕು. ದಿನ ಹೋಮ ಮಾಡಬೇಕು. ಅದರಲ್ಲಿ ಸಹಧರ್ಮಿಣಿಯಾಗಿ ಅವಳನ್ನು ಕೂರಿಸಬೇಕು. ಅವಳಿಗೂ ಯಜ್ಞೋಪವೀತ ಧಾರಣೆ ಮಾಡಿಸಿ ಗಾಯತ್ರಿಯನ್ನು ಉಪದೇಶಿಸಬೇಕು. ನಾನು ಊರಿನಲ್ಲಿಲ್ಲದ ದಿನ ಹವಿಸ್ಸನ್ನು ಅರ್ಪಿಸುವ ಅಧಿಕಾರ ಅವಳಿಗೆ ಪ್ರಾಪ್ತವಾಗಬೇಕು. ಈ ಗುಡಿಸಲೇ ಪರ್ಣಶಾಲೆಯಾಗಬೇಕು. ಇದು ನನ್ನ ವಾನಪ್ರಸ್ಥ ಜೀವನ. ಈ ಯೋಚನೆಯಿಂದ ಅವರಿಗೆ ಅಗಾಧ ಧೈರ್ಯ ಬಂತು. ಮಾತಂಗಿಯ ಸದ್ದು ಕೇಳಿಸುತ್ತಿಲ್ಲ. ಅವಳ ಸ್ನಾನ ಮುಗಿದಿರಬಹುದು. ಉಡಲು ಬೇರೆ ಸೀರೆ ಇಲ್ಲದೆ ಅವಳು ಸಂಕೋಚದಿಂದ ಹೊರಗೆ ನಿಂತಿರಬಹುದು. ಒದ್ದೆ ಬಟ್ಟೆಯೇ ಬ್ರಾಹ್ಮಣಿಗೆ ಶ್ರೇಷ್ಠ ಉಡುಗೆ. ಅದಕ್ಕೆಂತಹ ಸಂಕೋಚ ಎಂದು ಹೇಳಲು ಅವರು ಲಾಟಿನನ್ನು ಕೈಲಿ ಹಿಡಿದು ಬಾಗಿಲಿಗೆ ಒದೆಕೊಟ್ಟಿದ್ದ ಹೆಡೆದಿಬ್ಬಿಯನ್ನು ತಳ್ಳಿ ಬಾಗಿಲು ತೆಗೆದುಕೊಂಡು ಹೊರಗೆ ಬಂದರೆ ಕೊಳದ ಹತ್ತಿರ ಮಾತಂಗಿ ಇಲ್ಲ. ಅವಳ ಹೆಜ್ಜೆಯ ಗುರುತು ಕಾಣಿಸುತ್ತಿದೆ. ಇವಳೆಲ್ಲಿ ಹೋದಳೆಂದು ಒಂದು ಘಳಿಗೆ ನಿಟ್ಟಿಸಿ ನೋಡಿದರು. ತೋಟದ ಹೊಳೆಬಾಗಿಲಿನ ಹತ್ತಿರ ಹೋಗುತ್ತಿರುವ ಅವಳ ಅಸ್ಪಷ್ಟ ಆಕೃತಿ ಕಾಣಿಸಿತು. ಲಾಟೀನನ್ನು ಕೈಲಿ ಹಿಡಿದು ಮಾತಂಗಿ ಎಂದು ಕೂಗುತ್ತಾ ಅವರು ಓಡಿದರು. ನಾಯಿ ಕಚ್ಚಿದ್ದ ಕಾಲು ನೋಯುತ್ತಿತ್ತು. ಆದರೂ ಬೇಗ ಬೇಗ ಹೆಜ್ಜೆ ಹಾಕಿದರು. ಅವಳು ನಿಲ್ಲಲೂ ಇಲ್ಲ, ಹಿಂತಿರುಗಿ ನೋಡಲೂ ಇಲ್ಲ. ಅವರ ಮಾತು ಕೇಳಲೇ ಇಲ್ಲವೆಂಬಂತೆ ನಡೆಯುತ್ತಿದ್ದವಳು ಹೆಜ್ಜೆಯನ್ನು ಜೋರು ಮಾಡಿದಳು. ನೋಯುವ ಕಾಲಿನಲ್ಲೇ ದಾಪುಗಾಲು ಹಾಕಿ ಹಿಂಬಾಲಿಸಿದ ಇವರು ಹಿಂದಿನಿಂದ ಹೋಗಿ ಅವಳ ಒದ್ದೆ ಸೆರಗನ್ನು ಹಿಡಿದು ನಿಲ್ಲಿಸಿದರು. ನನ್ನ ಬಿಡ್ರಯ್ಯ, ಹಿಂಗ್ ಮುಟ್ಬ್ಯಾಡ್ದು. ಅವಳು ಕೊಸರಿಕೊಂಡಳು. ಯಾಕೆ ಇದ್ದಕ್ಕಿದ್ದ ಹಂಗೆ ಹೊಂಟೆ? ಅವರು ಕೇಳಿದರು. ಕುಡ್ದು ಮನಿಗ್ದೋಳನ್ನ ಮಾಯಾಮಂತ್ರ ಮಾಡಿಸಿ ಹಿಂಗ್ ತ್ವಾಟದ ಗುಡ್ಲಿಗೆ ಕರ್ಕಂಡ್ ಬರ್ಬೋದೇನ್ರಯ್ಯ? ಜಾತಸ್ತರು ಕಂಡ್ರೆ ಏನಂತಾರೆ? ನಿಮ್ಮ ಜಾತಿಯೋರು ಸುಮ್ಕಿರ್ತಾರಾ? ಜಾತಿ ಹೆದರಿಕೆ ಬೇಡ, ನಿನ್ನ ಬ್ರಾಹ್ಮಣಿ ಮಾಡ್ತೀನಿ ಬಾ. ಅವಳು ಗೊಳ್ಳೆಂದು ನಕ್ಕಳು. ಈಗ ಅವಳ ಬಾಯಿಂದ ವಾಸನೆ ಹೊರಡುತ್ತಿರಲಿಲ್ಲ. ಕಣ್ಣಿನ ಕೆಂಪು ಇಳಿದಿತ್ತು. ಮುಖದಲ್ಲಿ ಊದು ಕಾಣುತ್ತಿರಲಿಲ್ಲ. ಮಾದಿಗಿತ್ತಿನ ಹಾರುವ ಗಿತ್ತಿ ಮಾಡಕ್ ಆಯ್ತದೇನ್ರಯ್ಯ? ನನ್ನ ಶೀರೆ ಬುಡಿ, ಒಯ್ತೀನಿ ಎಂದು ಜಾಡಿಸಿ ಕಿತ್ತುಕೊಂಡು ಮುಂದೆ ನಡೆದು ಬಿಟ್ಟಳು. 10 ಹೆಜ್ಜೆ ಹಾಕಿದ ನಂತರ ನಿಂತು ಹಿಂತಿರುಗಿ, ಇನ್ಮ್ಯಾಗೆ ಹಿಂಗ್ ಮಾಯಾಮಂತ್ರ ಹಾಕಿ ಕರ್ಕಂಡ್ ಬರ್ಬ್ಯಾಡಿ, ನಿಮ್ಮ ಮರವಾದಿಯೇ ಒಯ್ತದೆ ಎಂದು ಹೇಳಿ ಮತ್ತೆ ತಿರುಗಿ ಬೇಗ ಬೇಗ ಹೊರಟು ಹೋದಳು.
ಇವರು ಗರಬಡಿದವರಂತೆ ನಿಂತು ಅವಳು ಹೋದ ದಿಕ್ಕನ್ನೇ ನೋಡುತ್ತಿದ್ದರು. ಲಾಟೀನಿನ ಬೆಳಕು 10 ಮಾರು ಆಚೆಗೆ ಕಾಣುತ್ತಿರಲಿಲ್ಲ. ಅವಳ ಆಕೃತಿಯು ದೂರ ಹಳ್ಳದ ಹತ್ತಿರ ಮರೆಯಾಯಿತು. ಇವರು ಲಾಟೀನು ಹಿಡಿದು ಹೊಳೆಬಾಗಿಲು ಹಾಕಿಕೊಂಡು ತಮ್ಮ ಗುಡಿಸಲಿಗೆ ಬಂದರು. ತಲೆಯಲ್ಲಿ ಏನೋ ನೋವಾಗುತ್ತಿತ್ತು. ಒಲೆಯ ಮೇಲಿನ ನೀರು ಮರಳುವಾಗ ಕೆಳಗಿನದು ಮೇಲೆ, ಮೇಲಿನದು ಕೆಳಗೆ ಸುತ್ತುವಂತೆ ಆಗುತ್ತಿತ್ತು. ಮಲಗಿ ನಿದ್ದೆ ಮಾಡಬೇಕೆನಿಸಿತು. ಗುಡಿಸಲಿನ ಬಾಗಿಲು ಹಾಕಿಕೊಂಡು ಗೋಣಿ ಚೀಲದ ಮೇಲೆ ಮಲಗಿ ದುಪ್ಪಟಿಯನ್ನು ಹೊದೆದುಕೊಂಡರು. ಸ್ವಲ್ಪ ಹೊತ್ತಿನಲ್ಲಿ ನಿದ್ರೆ ಬಂತು. ಏನೇನೋ ಕನಸುಗಳು. ಅವುಗಳ ಅರ್ಥ ತಿಳಿಯುತ್ತಿರಲಿಲ್ಲ. ಬೆಳಗ್ಗೆ ಎಚ್ಚರವಾದಾಗ ಬಾಗಿಲ ಸಂದಿಯಿಂದ ಬಿರುಸು ಬಿಸಿಲು ಒಳಗೆ ಬಂದಿತ್ತು. ಎದ್ದ ತಕ್ಷಣ ಕಾಲಿನ ನೋವು ಕಾಣಿಸಿತು. ಕಾಲಿಗೆ ಕಟ್ಟಿದ್ದ ಸೀರೆಯ ತುಂಡು ಕಣ್ಣಿಗೆ ಬಿತ್ತು. ಅದನ್ನು ಬಿಚ್ಚಿ ಹರಿದು ತುಂಡು ತುಂಡು ಮಾಡಿ ಕೈಲಿ ಹೊಸಕಿ ಉಂಡೆ ಮಾಡಿ ಬಾಗಿಲು ತೆರೆದು ಹೊರಗೆ ಬಂದು ತಮ್ಮ ತೋಟದ ಬೇಲಿಯಿಂದ ಆಚೆ ಎಸೆದರು.